ಶಿವಲಿಂಗ ಏನೋ ಶಿವಲಿಂಗ ನಿಮ್ಮ ಅವ್ವ ತಲೆ ಸುತ್ತ ಬಂದ್ ಬಿದೋದ್ಲು ಕಣಪ್ಪ. ಅವ ಅಪ್ಪ ಶಿವಲಿಂಗು ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಪ್ಪ. ಶಿವಲಿಂಗ ಅಂತ ದೊಡ್ಡ ಕಾಯಿಲೆ ಏನಲ್ಲಪ್ಪ, ದೊಡ್ಡ ಆಸ್ಪತ್ರೆ ಕರ್ಕೊಂಡು ಸೇರಿಸಿದ್ರೆ ಎಲ್ಲ ಸರಿ ಹೋಗ್ತದೆ. ನಮ್ಮ ಮಾವಂಗೂ ಹಿಂಗೆ ಆಗಿತ್ತಪ್ಪ. ಎದೊಳವ ಆಸ್ಪತ್ರೆಗೆ ಹೋಗೋಣ ಅವ. ಅಡ್ಮಿಟ್ ಮಾಡ್ಕೋತೀವಿ, 15 ದಿವಸ ಇಲ್ಲೇ ಇರ್ಬೇಕಾಗತ್ತೆ. ಸದ್ಯಕ್ಕೆ ಈ ಔಷಧಿ ಎಲ್ಲ ತಗೊಂಡ್ ಬಾಪ. ಖಾಲಿ ಸೀಸಾ ಖಾಲಿ ಡಬ್ಬ ಹಳೆ ಪೇಪರ್, ಖಾಲಿ ಸೀಸಾ ಖಾಲಿ ಡಬ್ಬ ಹಳೆ ಪೇಪರ್. ಇಷ್ಟು ದುಡ್ಡಿಗೆ ಈ ಔಷಧಿ ಬರಲ್ಲಪ್ಪ. ಅಣ್ಣ ಅಂತ ಮಾತು ಹೇಳ್ಬೇಡ ಅಣ್ಣ. ಸಂಜೆ ಹೊತ್ತಿಗೆ ಹೆಂಗಾರ ಮಾಡಿ ತಂದ್ಕೊಡ್ತೀನಿ. ಈ ಔಷಧಿಯ ತಗೊಂಡ್ರೆ ನಮ್ಮ ಅವ್ವ ಚೆನ್ನಾಗಾಯ್ತಾಳೆ ಅಂತ ಡಾಕ್ಟರ್ ಹೇಳೋಳೆ. ಅಂತ ಮಾತು ಹೇಳ್ಬೇಡ. 30 ರೂಪಾಯಿ ಕಮ್ಮಿ ಇದೆ, ಈ ಔಷಧಿ ಇಲ್ಲೇ ಇಟ್ಟಿರ್ತೀನಿ. ಇನ್ನು 30 ರೂಪಾಯಿ ತಗೊಂಡ್ ಬಾ, ಕೊಡ್ತೀನಿ. ನಮ್ ತಾಯನೇ ಹಣ ತಂದ್ಕೊಟ್ಬಿಡ್ತೀನಿ. ಶಿವಲಿಂಗು ಇದೇನು ಇಲ್ಲಿ ನಿಂತಿದ್ಯಾ? ನಿಮ್ಮವ್ವ ಬೆಳಿಗ್ಗೆನೆ ಸತ್ತೋದ್ಲಲ್ಲೋ. ಏ ದಡ, ಬೆಳಿಗ್ಗೆನೆ ಪಿಕ್ಚರ್ಗೆ ಹೋಗ್ಬಿಟ್ಟಿದ್ದಾ? ಮಂಜಣ್ಣ ಹಂಗೆ ಒಂದು ಇನ್ಸುಲಿನ್ ಕೊಡು. ಅವ್ವ ಬೆಳಗ್ಗೆನೆ ಜೀವ ಹೊರಟೋಯ್ತಪ್ಪ. ನಿಮ್ಮಮ್ಮ ನಿನ್ನ ತುಂಬಾ ಕೇಳ್ತಾ ಇದ್ಲು. ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ಪಾಪ, ಅವಳು ಸಾಯ್ಬೇಕಾದ್ರೆ ಬಾಯಿಗೊಂದ್ ತೊಟ್ಟು ನೀರ್ ಬಿಡೋರು ಇರ್ಲಿಲ್ಲ. ಜಲ್ದಿ ಬಾಡಿನ ಊರಿಗೆ ತಗೊಂಡೋಗೋ ವ್ಯವಸ್ಥೆ ಮಾಡು ಶಿವು. ಅಕ್ಕ, ಸ್ವಲ್ಪ ನಮ್ಮ ಅವ್ವನ್ ನೋಡ್ಕೊ, ಇಲ್ಲೇ ಮಲಗಿರ್ಲಿ. ನಂತವೇನು ಇಲ್ಲ, ಓಡೋಗ್ ದುಡ್ಡು ಹಂಚ್ಕೊಂಡ್ ಬಂದ್ಬಿಡ್ತೀನಿ ಕಣಕ್ಕ. ಆಗಲ್ಲ ಶಿವು, ಆದಷ್ಟು ಬೇಗ ಮಣ್ ಮಾಡಿ ಮುಗ್ಸು ಶಿವು. ದೊಡ್ಡ ಡಾಕ್ಟ್ರು ಬಂದ್ರೆ ಕೊಯ್ದು ಪೈದು ಅದಕ್ಕೊಂದಷ್ಟು ದುಡ್ಡು ಕೇಳ್ತಾರೆ. ನಮ್ಮ ಮೊಬೈಲ್ ಮಲಗಿರ್ತಾಳೆ, ಹೊಸಿ ನೋಡ್ಕೊಂಡಿರಕ್ಕ. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಮಗ, ನಾನ್ ಹೊಂಟೋದ್ರೆ ನಿಂಗೆ ಯಾರ್ಲಾ ದಿಕ್ಕು? ಯವೋ ಎಂತ ಮಾತಾಡ್ತೀಯವೋ? ಅಲ್ಲ ಕಣವ, ನೀನ್ ಹೋಗ್ಬಿಟ್ರೆ ನಾನ್ ಸುಮ್ನೆ ಇರ್ತೀನ? ನಾನು ಶಿವ ಅಂತ ಬಂದ್ಬಿಡೋದೆಯ. ಅಣ್ಣ, ಇನ್ನೆಲ್ಲೂ ಬೇರೆ ಜಾಗ ಸಿಕ್ಲಿಲ್ವಾ? ಯಾರನೋ ಊತಿರೋ ಜಾಗ ಕಿತ್ತು ನಮ್ಮ ಅವನ್ ಮಣ್ ಮಾಡಕ್ ನೋಡ್ತಾ ಇದೆಯಲ್ಲ, ಇದ್ ನ್ಯಾಯವಾ? ಏಯ್, ಯಾವ್ರನಿಂದು ಅಂತ ಉಣಕ್ ಜಾಗ ಕೊಡ್ತಾರ ತೆಗಿ. ಅದೇನ್ ಪೂಜೆ ಮಾಡ್ತೀವ ಮಾಡು. ನಿನ್ನ ಪುಣ್ಯ ಈ ಜಾಗ ಸಿಕ್ಕಿರೋದು. ಏನ್ ಹೊಸಿ ಜನ ಹುಡ್ತಾರ ಸಾಯ್ತಾರ? ಎಲ್ರು ಫ್ರೆಶ್ ಆಗಿ ಮಣ್ಣು ಮಾಡ್ತಾ ಹೋದ್ರೆ ಊರ್ ಯಾವ್ದು ಸ್ಮಶಾನ ಯಾವ್ದು ತಿಳಿಯಾಕಿಲ್ಲ. ಅಯ್ಯ, ಕೊನೆ ಸಾರಿ ನಿಮ್ಮ ಅಮ್ಮನ ಮಕ ನೋಡಿ ಮಣ್ಣು ಮುಚ್ಚು. ಅವ್ವ, ಲೋ ಅಪ್ಪಯ್ಯ, ಗುಂಡಿ ತೋಡಿ 150 ರೂಪಾಯಿ ಕೊಡ್ಬೇಕ. ಅಣ್ಣ, ನಂತ 1 ರೂಪಾಯಿ ಇಲ್ಲ ಅಣ್ಣ. ಏಯ್, ಈ ಮಾತನ್ನ ಮೊದ್ಲ ಹೇಳಿದಿದ್ರೆ ನಿಮ್ಮ ಅಮ್ಮನ ಹಣ ಹೊರಗಡೆ ಇರೋದು, ಆ ಮೂಳೆಗಳು ಒಳಗಿರೋದು. ಅಣ್ಣ, ದೇವ್ರ ಸತ್ವಾಗು ನಂತ 1 ರೂಪಾಯಿ ಇಲ್ಲ ಅಂತ ಹೇಳೋಣ. ಅಲ್ಲೇ ಮಣ್ಣು ಮಾಡಕ್ಕಂಟ ಗುಮ್ಮನ್ ತರ ಇದ್ಬಿಟ್ಟು ಈಗ ತಾರಮಯ್ಯ ಆಡಿಸ್ತಿದ್ಯಾ? ಜೋಬಲ್ ಏನಾಯ್ತಾಗಿ? ಇಲ್ಲಾಂದ್ರೆ ಮಣ್ಣು ತಿನ್ನಕ್ ಮುಂಚೆ ನಾನೇ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ. ನಾನೇ ತೆಗಿತೀನಿ ಬಿಡೋ. ಏನ್ ಬೇರೆ ಕಡೆ ಮಣ್ಣು ಮಾಡ್ತೀಯಾ? ಏ ಮಗ,
ನಿಮ್ಮ ಅಪ್ಪನ್ ಗೆಪ್ತಿಗೆ ಅಂತ ನನ್ ತಾವಿರೋದು ಇದೊಂದೇಯ. ಇದನ್ ನಿನ್ ಕೈಗೆ ಹಾಕಿ ನೋಡವ ಅಂದ್ರೆ ಆಳ ತೆಗಿಯಕ್ಕೆ ಬತ್ತಾ ಇಲ್ಲ. ತೆಗಿಲ ಬರ್ತದೆ. ಪೌ ನಾನೇನ್ ಬಂಡೆ ಯಜಮಾನ ಉಂಗ್ರ ಹಾಕೊಂಡ್ ಸೋಕಿ ಮಾಡ್ಕೊಂಡ್ ತಿರ್ಗಕ್ಕೆ ಸುಮ್ಕಿರು. ಅಣ್ಣ ಇಂತಮ್ಮಯ್ಯ ಅಂತೀರಣ್ಣ, ಜೋರಾಗಿ ಎಳಿಬೇಡಣ್ಣ, ಅವು ಕೈ ನೋಯ್ತದಣ್ಣ. ಇಂತಮ್ಮಯ್ಯ ಅಂತೀರಣ್ಣ. ತುತ್ತೇರಿಕೆ 100 ರೂಪಾಯಿಗೂ ಬೆಲೆ ಬಾಳಲ್ಲ ಇದು. ಬೇಗ ಮಣ್ಮುಚ್ಚಿ ಮಟ್ಟ ಮಾಡೋ. ಮೌನಿಗೆಲ್ಲ ಹಾಕ್ಬೇಡ, ಅಯ್ಯ ಅದ್ರಲ್ಲೇನಾಯ್ತು ಪೆಸಲ್ಲು? ಮಣ್ ತಿನ್ನೋವರೆಗೂ ಕಾದ್ರೆ ನಿನ್ ಪುಣ್ಯ. ಈಗೇನಪ್ಪ ನಿನ್ಗೆ ಇದನ್ನ ಕೀಳ್ಬಾರ್ದು ಅನ್ನಂಗಿದ್ರೆ ನೋಡು, ಈ ತರ ಒಂದ್ ಗೋರಿ ಕಟ್. ದುಡ್ಡು ಕಟ್ಸಕ್ಕೆ ಅವ್ರವ್ರ ಯೋಗ್ಯತೆಗೆ ತಕ್ಕಂಗ ಅವ್ರ ಗೋರಿ ಕಟ್ಟಿಸ್ಕೊಳ್ತಾರೆ. ನೀನ ಗುಂಡಿ ತೊಡಿದ್ ಕಾಸು ಕೊಡೋಕೆ ಕಣ್ಣು ಬಾಯಿ ಬಿಡ್ತಿದ್ಯಾ, ಇನ್ ಗೋರಿ ಕಟ್ಟಿಸ್ತೀಯಾ? ಅಯ್ಯ ಎದಾಗಲೇ ಸಾಮಾನ್ ಸಾಕು ಬಿಡ, ಇನ್ನಷ್ಟು ಕೆತ್ತತ್ಯಾ ಸಾಕು. ಈ ಪಾಪಿ ಜನರ ಹಾಳು ದುನಿಯಾ ಜೀವಂತ ಸುಡುಗಾಡು. ಎಲ್ಲಾರು ಬದುಕಿದ್ದು ಸತ್ತೋರು. ಭೂಮಿನೇ ಕಡಲು ನಾನು ಹಡಗು, ಬಿರುಗಾಳಿ ಬಾಳಿಲ್ಲ. ನೀನಿಲ್ದೆ ಗೊತ್ತಿಲ್ಲ ಗುರಿಯಿಲ್ಲ. ಬೀದಿಲಿ ಬಡವ ಸಾಯುವಾಗ ಕೇಳೋಕೆ ಯಾರಿಲ್ಲ. ಓ ಕಣ್ಣೀರು ಒರೆಸೊಲ್ಲ, ಕಣ್ಣೀರ ಕೊಳ್ಳಲು ಯಾರು ಇಲ್ಲ. ಕಣ್ಣೀರ್ಗೆ ಬೆಲೆ ಇಲ್ಲ. ನನ್ನವ್ವ ಈ ದುನಿಯ ನಮಗಲ್ಲ. ನನ್ನವ್ವ ಈ ದುನಿಯ ನಮಗಲ್ಲ. ಅಲ್ಲ ನನ್ನ ಮಾತು ಕೇಳು. ಹುಡುಗಿ ತಪ್ಪು ತಿಳ್ಕೊಬೇಡ ಬಾ. ಅಲ್ಲ ಯಾವ ಊರ್ ನೀನು? ಈ ಪಾಪದ ಮಕ್ಕಳ ಕೈಗೆ ಹೆಂಗ್ ಸಿಕ್ದೆ? ಬಾಯ್ ಪೂನಿ. ಓಕೆ ಬಾಯ್ ದೀಪಾ.
ಬಾ. ಅಲ್ಲ ಏನ್ ಜನ ಕಪ್ಪಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ಳರ ತರನೇ ಕಾಣಿಸ್ತೀವಲ್ಲ. ಬಾ ಬಾ, ಇಳಿ ಕೆಳಿಕೆ, ಬದುಕಕ್ ನಂಬಿಕೆ ಬೇಕು. ಬಾ ಕೆಳಿ ಕಿಳಿ. ಕಲ್ ಚುಚ್ಕೊಂಡ್ಬಿಡ್ತಾ? ಇಂದ ಮೆಟ್ಕೋ. ಏಯ್ ಮೆಟ್ಕೋ. ಅಯ್ಯ ನನ್ಗೇನಾಗಲ್ಲ, ನನ್ ಕಾಲ್ಗಳು ನೋಡು ಹೆಂಗ್ ಮರಗೆಟ್ಟೋಗವೆ. ಮೆಟ್ಕೋ. ಅಯ್ಯ ನೀವೆಲ್ಲ ಏನಕ್ಕೂ ಬೇಡ, ಹಳ್ಳಿ ಮಕ್ಳೇ ಸರಿ, ನೀವೆಲ್ಲ ಮೆತ್ತುವು. ನಾನು ಆದಷ್ಟು ಬೇಗ ಆಶ್ರಮಕ್ಕೆ ಹೋಗ್ಬೇಕು. ಪ್ಲೀಸ್ ನಾನು ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ನನ್ನ ಜೀವನನೇ ಹಾಳಾಗುತ್ತೆ. ನೋಡಿ ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು. ಹೇಗಾದ್ರೂ ಮಾಡಿ ನನ್ನ ಶೇಷಾದ್ರಿಪುರಂ ಅಬಲಾಶ್ರಮಕ್ಕೆ ಬಿಟ್ಬಿಡಿ ಪ್ಲೀಸ್. ನಿಮ್ ಹೆಸರೇನು? ಶಿವಲಿಂಗ ಅಂತ. ಏನ್ ಕೆಲ್ಸ ಮಾಡ್ತೀರಾ? ಬಂಡೆ ಹೊಡಿತಾ ಇದ್ದೆ. ನಿನ್ನ ಹೆಸರೇನು? ನನ್ನ ಹೆಸರು ಪೂರ್ಣಿಮಾ. ಅಮಾವಾಸ್ಯೆ ಪೌರ್ಣಮಿ ಅಂತಾರಲ್ಲ ಅದಾ? ಚೆನ್ನಾಗೈತೆ. ನೀವೆಲ್ಲಿಗೆ ಹೋಗ್ತಿದ್ರಿ? ಗೊತ್ತಿಲ್ಲ, ಬೆಳಿಗ್ಗೆ ನಮ್ಮ ಅವ್ವ ತೀರ್ಕೊಂಡ್ಬಿಟ್ಲು. ಅವ್ಳು ಮಣ್ಣು ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ದಿಕ್ತೋಯ್ಲಿಲ್ಲ, ಅದಕ್ಕೆ ನಡ್ಕೊಂಡ್ ಬಂದೇ ಬಿಟ್ಟೆ. ಯಾಕೆ ಅಳ್ತಾ ಇದ್ದೀರಾ? ಸುಮ್ಮನೆ ಅಳ್ಬೇಡಿ. ನಮ್ಮ ಅವ್ವ ನೆನ್ಸ್ಕೊಂಡ್ರೆ ನಂಗೆ ಕಣ್ಣಲ್ಲೆಲ್ಲ ನೀರ್ ಬರ್ತೈತೆ. ನಂಗೆ ಯಾರು ಗತಿ ಇಲ್ಲ. ಬೆಳಿಗ್ಗೆಯಿಂದ ಯಾರ ಮುಂದೆ ಆದ್ರೂ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಯಾರು ಕೇಳಲೇ ಇಲ್ಲ. ಕೇಳಿದ್ರೆ ಗೊಳೋ ಅಂತ ಹತ್ಕೊಂಡು ಎಲ್ಲ ಹೇಳ್ಬಿಡ್ತಾ ಇದ್ದೆ. ಹೇಳಿದ್ರೆ ಈ ಬಂಡೆಗೆ ಈ ಮರಿ ಕೇಳ್ಬೇಕಷ್ಟೇನೆ. ಅಲ್ಲಿ ಮಶಾಣದಲ್ಲ ವಯ್ಯ ನಮ್ಮ ಅವ್ವನ ಎತ್ ಬಿಸಾಕ್ಬಿಡ್ತೀನಿ ಅಂದ. ನಂಗೆ ಬಂದಿದ್ ಕೋಪಕ್ಕೆ ಅವ್ನಲ್ಲೇ ಸಮಾಧಿ ಮಾಡ್ಬಿಡ್ತಾ ಇದ್ದೆ. ಜನಗಳು ಸರಿ ಇಲ್ಲ, ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ದುಡ್ಡಿದ್ರೇನೆ ಎಲ್ಲ. ನಾನು ನಮ್ಮ ಅವ್ವನ್ ಗೋರಿ ಕಟ್ಟಿಸ್ತೀನಿ. ಅಣ್ಣ ಸಿಟಿ ಗಂಟ ಬಿಟ್ಬಿಡ್ತೀಯಾ? ಸಿಟಿಲಲ್ಲಿ ನೀ ಎಲ್ಲೋ ಐತಿ ಅಲ್ಲಿವರೆಗೂ ಬಿಟ್ಬಿಡೋಣ. ಏಯ್ ಎಲ್ಗೋಬೇಕೇಳ? ಅದು ಶೇಷಾದ್ರಿಪುರ. ಅದೇ ಅಣ್ಣ, ಅದೇ 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 ಅದೇ. ಕುತ್ಕೋ. ಎಕ್ಕು 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 ತಗೋಣ, ಒಳಗೆ ಬರ್ತೀನಿ. ಲೇ 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 ಅಯ್ಯ ನಿನ್ನ ತೆಗಿತೀನಿ ರೋ. ತಗು ನನ್ ಮಗ. ಈ ಹುಡ್ಗಿ ಯಾರು? ನಮ್ಮ ಹುಡ್ಗಿನಯ್ಯ. ನೀನ್ ನೋಡಿದ್ರೆ ಓದ್ತದೆ ಬರ್ತದೆ ಅಂತ, ಆ ಹುಡ್ಗಿ ನೋಡಿದ್ರೆ ಡಿಸೆಂಟ್ ಆಗೈತೆ. ಓದ್ಕೊಂಡಿರೋ ಹೆಣ್ಮಗ. ಅಣ್ಣ ಹೊಸ ನೀರ್ ಕೊಡಿಲಿ. ಯಾತಿರ್ದಣ ಇದು? ಸೋಡಾ ಕುಡಿತಾ ಇದ್ಯಾ? ಬಾಯೆಲ್ಲ ಇಸ್ಕಿಟ್ಟೋಯ್ತು. ಸೋಡಲ್ಲಪ್ಪ, ಹೊಟ್ಟೆ ಸಾರಾಯಿ. ಅಲ್ಲಯ್ಯ ಸೇನಿ ಸರಾಬ್ ಕುಡ್ದು ಗಾಡಿ ಓಡಿಸ್ಬಿಟ್ಟು ಎಲ್ಲ ದಬ್ಬಾಕೋಬಿಟ್ರೆ ಏನೋ ಹೆಂಗ್ಸ್ರು ಮಕ್ಳು ಆಡ್ತಾ ಇರ್ತಾರೆ. ಯಾರನ್ನ ತುಬಕಂತ ನಮ್ಮ ಮಕ್ಕಳಿಗೆ ಅಲ್ವಾ? ಅದೆಲ್ಲ ಬಿಟ್ಟಾಕು, ಅದ್ ಕಾಮನ್ನು. ತಗೋ, ಕೆಲ್ಸ ತಾನೇ ಬೇಕು. ಈ ನಂಬರ್ಗೆ ಫೋನ್ ಮಾಡು. ನಮ್ಮ ಭಾಷೆ ಅವರು, ಅವ್ರ ಹೆಸರು ಪ್ರಭಿ ಅಂತ. ಕೆಲ್ಸ ಕೊಟ್ಬಿಡ್ತಾರ ಅವರು. ಅಯ್ಯೋ ಫೋನ್ ಯಾಕೆ, ನಡ್ಕೊಂಡೆ ಬಂದ್ಬಿಡ್ತೀನಿ ಬಿಡು. ನಿಧಾನ ಗಾಡಿ ಓಡಿಸೋ ಖಜೂರ್. ಇದ್ಯಾವ್ದನ್ನ ಫಿಟ್ ಮಾಡ್ಕೊಂಡ್ ಬಂದಿದ್ಯಾ ಅಲ್ಕ ನನ್ ಮಗನೇ? ಎಲ್ಲೋದ್ರೂ ಬುದ್ಧಿ ಬಿಡಲ್ಲ. ಬಾಟ್ಲು ಕೊಡ. ತಗೋಣ. ಅಣ್ಣಪ್ಪ ಯಾರಿವರು? ನಿಮ್ ದೊಡ್ಡಪ್ಪನ? ಇಲ್ಲ, ನಮ್ ಬಾಸು, ಗಾಡಿ ಓನರ್. ಸರ್ ಸರ್ ಬೇಡ ಸರ್. ಸರ್ 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 ಬೇಡ ಸರ್. ಕಾಲಿಗೆ ಬೀಳ್ತೀನಿ ಸರ್. ಬೇಡ ಸರ್, ನೋಡಿ ಸರ್. ಅಯ್ಯೋ ಸರ್ ಬೇಡ ಸರ್. ಏನೋ ಸ್ಲಮ್ ಮಂಜ, ಚೆನ್ನಾಗಿದೀಯಾ? ಒಳ್ಳೆ ಅಪ್ಪ ಅಮ್ಮ ಮೇಷ್ಟ್ರು, ಬಂಗಾರಂತ ನಾಡು ಭೂಮಿ, ಕಸ್ತೂರಿ ಕನ್ನಡ, ಒಳ್ಳೆ ಗಾಳಿ ಬೆಳಕು ನೀರು, ಇಡೀ ಪ್ರಪಂಚನೇ ಕೊಂಡಾಡೋ ಕಲ್ಚರ್ ಇದ್ರು ಪೆನ್ ಹಿಡಿಯೋ ಕೈಯಲ್ಲಿ ಬ್ಲೇಡ್ ಹಿಡ್ಕೊಂಡು ಸಿಕ್ದವ್ರ ಮುಖ ಕುಯ್ಕೊಂಡು ಬದುಕ್ತೇನಲ್ಲೇ. ಈ ಸಮಾಜದಲ್ಲಿ ಇಂಥದಕ್ಕೆ ಯೂಸ್ ಆಗ್ತೀಯ ನೀನು ಅಂತ ಹೇಳಿ ಬಿಟ್ಬಿಡ್ತೀನಿ ನಿನ್ನ. ಹೇಳ ಮೇಲೆ ಹೊರದಾಕದ ಒಳ್ಳೆ ಗೊಬ್ಬರ ಆಗ್ತೀಯಮ್ಮ. ತೊಡೆಯಲ್ಲಿ 1/4 kg ಮಾಂಸ ಇಲ್ಲ, ನೀನ್ ಕಿಲಾಡಿನ? ಇಲ್ಲ ಸರ್. ನೋಡಿ ಏನೋ ನೀನು? ಇಲ್ಲ ಸರ್. ಅಯ್ಯೋ ಸಾ, ಅಯ್ಯೋ ಯಪ್ಪ, ವಾ, ಅಯ್ಯೋ ಯಪ್ಪ. ಅಯ್ಯೋ ನನ್ ಕಂಡ್ರೆ ಮೋರಿಲ್ ಬಿದ್ದು ಓಡ್ತಿದ್ದೆ ಅಲ್ಲ? ಓಡಿ ಬಾ, ಓಡು. ಕಾಲು ಬಿಡಲೇ, ನಿಮ್ ಮಕ್ಕ ಮುಚ್ಚಾಗ, ನಿಮ್ ಮಕ್ಕ ನಾಯ್ತಿನ ನನ್ನ ಮಕ್ಕಳ. ಬಿಡ್ರಲೇ, ನಿಮ್ಗೆ ಹೇಳ್ತಾ ಇರೋದಲ್ಲ, ಎತ್ತು ಯಾರ ಕೋಣ ಇದ್ದಂಗವನೆ. ಹುಡುಗಿಗೆಲ್ಲ ಇದು ನೋಡಲೇ. ಬಿಡ್ರಲೇ, ಡಕಾಯ್ತು ನನ್ನ ಮಕ್ಳು ಇದ್ದಂಗಿದ್ರೆ ನೀವು. ಬಿಡಲೇ.
ಏಯ್ ನಿಮ್ಗೆ ಹೇಳ್ತಾ ಇರೋದು. ಏಯ್ ದೊಡ್ಡ ಜಾಸ್ತಿ ಓದ್ಬಿಡ್ತೀನಿ ಇವಾಗ. ಏಯ್ ನಾ ಹತ್ರ 2 ಟೊಮೊಟೊ ಬಿಟ್ರೆ ಇನ್ನೇನಿಲ್ಲ. ಬಿಡಲೇ ಬಿಡಲೇ, ನಮ್ ತರ ಏನೂ ಇಲ್ಲ. ನಿಮ್ಗೆ ಹೇಳ್ತಾ ಇರೋದು. ತಗದ್ರೆ ಬರಲೇ, ಯಾರ ಕಳ್ಳ ಇದ್ದಂಗ ಅವನೇ. ಹಳ್ಳಿ ಹುಳ ಬೆಳೆಯಕ್ ಬಿಟ್ರೆ ಸಿಎಂಗೂ ನಿಮ್ಗೂ ದೋಸ್ತಿ ಇದೆ ಅನ್ನೋ ಕಾರಣಕ್ಕೆ ಸಿಕ್ದವ್ರನ್ನ ಎನ್ಕೌಂಟರ್ ಮಾಡ್ತಿದ್ದೀರಾ. ರೌಡಿಗಳಿಗೂ ನಿಮ್ಗೂ ಇನ್ನು ವ್ಯತ್ಯಾಸ ಇಲ್ಲ ಅಂತ ಪತ್ರಿಕೆಯವ್ರು ಬರ್ದಿದ್ದಾರೆ ಸರ್. ಬರೀಲಿ ಬಿಡ್ರಿ. ಒಂದು ಹುಚ್ಚಿನ ನಾಯಿನ ಇಡೀ ಏರಿಯಾ ಜನ ಸೇರ್ಕೊಂಡು ದೊಡ್ಡ ಸಮಾಜ ಸೇವೆ ಅನ್ನೋ ತರ ಪೋಸ್ಟ್ ಕೊಟ್ಕೊಂಡು ಸಾಯಿಸ್ತಾರೆ. ಅದೇ ಒಬ್ಬ ರೌಡಿ ಒಬ್ಬ ಅಮಾಯಕನ ಕೊಚ್ಚ ಹಾಕ್ಬೇಕಾದ್ರೆ ಓಡೋಗ್ ಬಾಗ್ಲಾಕೋತಾರೆ. ನಮ್ಮ ಜನಗಳಿಗೆ ಒಳ್ಳೆಯವರು ಅನ್ನಿಸ್ಕೊಳ್ಳೋ ಚಟ ಅಷ್ಟೇ. ಭಯ, ಆ ಭಯನೇ ಬಂಡವಾಳ ಮಾಡ್ಕೊಂಡು ಇಂತ ನನ್ನ ಮಕ್ಕಳು ಕುಯ್ತಾರೆ, ಎತ್ತಾಕೊಂಡು ಹೋಗ್ತಾರೆ, 10-20 ರೂಪಾಯಿಗೆಲ್ಲ ರೇಪ್ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಜೀವದ ಬೆಲೆ ಗೊತ್ತಿಲ್ಲದೆ ಇರೋನಿಗೆ ಬದುಕೋ ಚಾನ್ಸ್ ಕೊಡಬಾರ್ದು. ನಾನು ಕೊಡಲ್ಲ. ಮನುಷ್ಯನ ಕೊಲ್ಲೋದು ತಪ್ಪು. ಏನ್ರಿ ಅನ್ಕೊಂಡಿದಾರ ಪೊಲೀಸ್ನವರು ಅಂದ್ರೆ? ಕೊಲ್ಲೋದಕ್ಕೆ ನೀವ್ ಯಾರ್ರಿ? ಅದಕ್ಕೆ ಅಂತ ಕೋರ್ಟ್ ಇದೆ, ಕಾನೂನಿದೆ ಅಂತ ನಿಮ್ಮ ಅಭಿಮಾನಿಗಳು ಸ್ಟ್ರೈಕ್ ಮಾಡ್ತಾವ್ರೆ. ತಗೊಳ್ಳೋ. ನಿನ್ನಂಥವನು ಒಬ್ಬನಿಂದ ಅವ್ರ ಮನೇಲಿ ಒಂದು ಹೆಣ ಬೀಳಿ ಗೊತ್ತಾಗತ್ತೆ. ಸ್ಟ್ರೈಕ್ ಮಾಡ್ತಾ ಇದ್ದ ಅಷ್ಟು ಜನ ಆಬೇಸ ಆಗ್ಬಿಡ್ತಾರೆ ಅಲ್ವಾ ಮಾದ? ಅಲಿಯಾಸ್ ಲೂಸ್ ಮಾದ. ಯಾವನ ಹೆಸರಿಟ್ಟಿದ್ ನಿನಗೆ? ಸ್ಲಮ್ ಮಂಜನ್ ಜೊತೆ ಇದ್ದವ್ರಲ್ಲ ಎಲ್ಲ ಸೊಪ್ರಾಜ, ದೋಪು, ಕೊಯ್ಯ ಮಾಯಾ, ಹೆಸರುಗಳೇನೋ ಇವೆಲ್ಲ. ನಂಗೆ ಯಾರು ಗೊತ್ತಿಲ್ಲ ಸರ್. ಸ್ಲಮ್ ಮಂಜನ್ ಜೊತೆ ಏನೋ ಮಾಡ್ತಿದ್ದೆ ನೀನು? ಅವನು ಅವ್ರ ಊರಿಗೆ ಅಂತ ಕರ್ಕೊಂಡೋದ ಸರ್. ನಿಮ್ ಜೊತೆ ಗಾಡಿಲಿ ಇನ್ನೊಬ್ಬ ಇದ್ನಲ್ಲ ಬ್ಲ್ಯಾಕ್ ಕೋಬ್ರಾ, ಅವನ್ಯಾರು? ದಾರಿಲಿ ಬರ್ಬೇಕಾದ್ರೆ ಡ್ರಾಪ್ ಕೇಳ್ದ ಸರ್. ಕೊಂದಾಕ್ಬಿಡ್ತೀನಿ ಮಗನೇ. ಸರ್, ಇವರಿಬ್ರು ಎನ್ಕ್ವೈರಿ ಮಾಡಿದ್ವಿ. ಈ ಹುಡುಗಿ ಶೇಷಾದ್ರಿಪುರಂ ಅಬಲಾಶ್ರಮದವಳು ಸರ್. ಈ ಹುಡುಗ ಬಂಡೆ ಕೆಲಸ ಮಾಡೋನು. ನಿನ್ನೆ ಸಂಜೆನೆ ತಪ್ಸ್ಕೊಂಡಿದ್ದಾಳೆ ಅಂತ ಆಶ್ರಮದವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಹುಡುಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಇವಳು ಮಾರ್ಕೆಟ್ ಏರಿಯಾದಲ್ಲಿ ಕಿಡ್ನಾಪ್ ಆಗಿ ಶಿವನಹಳ್ಳಿ ಬ್ರಿಡ್ಜ್ ಹತ್ರ ರೇಪ್ ಅಟೆಂಪ್ಟ್ ಆದಾಗ ಈ ಹುಡುಗನೇ ಸೇವ್ ಮಾಡಿದ್ರು ಸರ್. ಏಯ್, ನಾಯಿ ತರ ಸತ್ನಲ್ಲ ಅವನು ಇವನು ನಿಂಗೆ ಗೊತ್ತೇನಾ? ಈ ಪಾಪ ನನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೇತ್ ನನ್ ಮಗ ಇನ್ ಅರ್ಧ ದಾರಿವರೆಗೂ ಬಿಡ್ತೀನಿ ಅಂದ. ನಂತ ವಿಧಿದ್ದು ಈ 15 ರೂಪಾಯಿ 2 ಟೊಮೊಟೊ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನ್ ನಡೀತು ಅಂತ ಹೇಳಿದ್ರೆ ನಿಮ್ ಸಾಹೇಬ್ರು ಹಂಗೆ ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟಿರೋರು. ಬಾಬಾ, ಈ ತರ ಕಣ್ಣೀರ್ ಕತೆ ಸಾಹೇಬ್ರು ಬೇಜಾನ್ ಕೇಳೋರೆ. ಬಾ, ಈ ಲೂಸ್ ಮಾದನ್ ಏನ್ ಮಾಡೋಣ ಸರ್? ಯಾರು ಬೇಲ್ ಕೊಟ್ರು ಬಿಟ್ಟು ಕಳ್ಸಿ. ಇವನು ಹುಳುಕ್ ತರ ಗಾಳಕ್ ಹಾಕ್ಬಿಟ್ರೆ ಲಿಸ್ಟ್ ಅಲ್ಲಿರೋ ಸುಮಾರು ಜನ ಆಚೆ ಬರ್ತಾರೆ. ಆ ಪೇಪರ್ ಕೊಡಿಲಿ. ಇಲ್ಲಿ ರಾತ್ರಿ ಎಲ್ಲ ಇದ್ದು ಅವನನ್ನ ಆಶ್ರಮಕ್ಕೆ ಕರ್ಕೊಂಬರೋ ಧೈರ್ಯ ಯಾವ ಹುಡುಗಿನೂ ಮಾಡಿರ್ಲಿಲ್ಲ. ಆಹಾ ಯವೋ, ಎಂತ ಮಾತು ಅಂತ ಆಡ್ತೀಯ ನೋಡು. ಅದ್ ಯಾತ್ರದಲ್ಲಿ ಲವ್ ಪವು ಅಂತ ಏನು ನಡೆದಿಲ್ಲ. ನಮ್ಮ ಅವನಾಣೆಗೂ ಈ ಹುಡುಗಿ ಹೇಳ್ತಾ ಇರೋದಲ್ಲ ದಿಟ ಕಣವ. ರೀ ಮಿಸ್ಟರ್, ದಯವಿಟ್ಟು ಹೊರಗಡೆ ಹೋಗಿ. ನೋಡ್ ಇವಾಗ ನನ್ ಬೈಕ್ ಸರಿಯಾಗಿ ಬರ್ತದೆ ಇವಾಗ. ಪೂರ್ಣಿ, ಕರ್ಕೊಂಡು ಹೋಗು ಆಚೆ ಅವ್ರನ್ನ. ನಾನು ನೋಡ್ತಾನೆ ಇದೀನಿ. ಇವೆಲ್ಲ ಸತ್ಯ ಹೇಳಿದ್ರೆ ಒಬ್ರು ನಂಬ್ತಾನೆ ಇಲ್ಲ. ಹೊಟ್ಟೆಗೆಲ್ಲ ಏನ್ ಮಣ್ ತಿಂತೀರಾ ನೀವು? ಬಿಡೋ ನೀನು. ಶಾಂತಮ್ಮ, ಪೂರ್ಣಿ ಲಗೇಜ್ ತಂದ್ಕೊಡಿ. ಅವಳ ಹತ್ರ ಸೈನ್ ಮಾಡಿಸ್ಕೊಂಡು ಕಳ್ಸಿ. ಮೇಡಮ್, ಇದನ್ನ ಕಳಿಸ್ಬೇಡಿ ಮೇಡಮ್, ಪ್ಲೀಸ್ ನನ್ನ ಕಳಿಸ್ಬೇಡಿ. ಪೂರ್ಣಿ, ಹುಡ್ಗಿ ಹೋಗಿ ಆ ಅಮ್ಮನ್ ಕಾಲ್ ಹಿಡ್ಕೋತಿಯಲ್ಲ, ಅವಳ ಮಕ ಮುಚ್ಚ ನೀನ್ ಹೇಳಿದ್ ಮತ್ ಕಿವಿ ಮೇಲೆ ಹಾಕೊಳಲ್ಲ ಅಂತಾಳೆ. ಅಯ್ಯ ಬಾ ನೀನು. ಕೈ ಬಾಯಿ 2 ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಸಣ್ಣ ಮಗ ಹತ್ತಂಗ ಹೇಳ್ತೀಯ ನೀನು. ಬಾ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನ್ ಯಾಕೋ ಮೇಡಮ್ ಹತ್ರ ಅಷ್ಟು ಕೆಟ್ಟದಾಗ ಮಾತಾಡ್ದೆ? ನಾನು ನಿನ್ ಕೈ ಮುಗಿತೀನಿ. ಎಲ್ಲ ಒಂಟಿಯಾಗಿರಕ್ ಬಿಟ್ಬಿಡು. ಹೋಗಿಲ್ಲಿಂದ. ನನ್ ಪರಿಸ್ಥಿತಿ ನಿನಗೆ ಅರ್ಥ ಆಗಲ್ಲ. ಇದೊಂದ್ ಜಾಗ ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ. ಯಾರು ಇಲ್ಲ, ಎಲ್ ಮಲಗ್ಲಿ, ಎಲ್ ಊಟ ಮಾಡ್ಲಿ? ಅಲ್ಲ ನನ್ ತಪ್ಪಾಯ್ತು ಬಿಡು, ಹೋಗ್ಲಿ. ಅಲ್ಲ ನನ್ ಮಾತು ಕೇಳು. ನಿನ್ಗೇನು ಹೋಗಿಲ್ಲಿಂದ. ನನ್ ಮಾತು ಕೇಳಿಲ್ಲ. ಸ್ನಾನ ಮಾಡಲ್ಲ, ಮಾಡಕ್ ಟೈಮ್ ಇಲ್ಲ. ನಿಮ್ ಪ್ರಾಬ್ಲಮ್ ನಂಗೆ ಅರ್ಥ ಆಗುತ್ತೆ. ದುನಿಯಾ ತುಂಬಾ ಫಾಸ್ಟು. ತಲೆ ಬಾಚ್ಕಳಿ, ಪೌಡ್ರ್ ಹಾಕಳಿ, ಪೌಡ್ರ್ ಹಾಕಳಿ, ತಲೆ ಬಾಚ್ಕಳಿ, ತಲೆ ಬಾಚ್ಕಳಿ, ಪೌಡ್ರ್ ಹಾಕಳಿ. ಗಿವ್ ಮೀ 10 rupees. ದುನಿಯಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಜೆಂಟಲ್ಮೆನ್, ಟೇಕ್ ದಿಸ್ ಕೋಮ್. ತುಂಬಾ ತಮಾಷೆ ಆಗಿದೆ.
ಲೈಫೇ ಹಂಗೆ ತುಂಬಾ ತಮಾಷೆ ಯಾಕೆ ಯಾವ್ದಕ್ಕೂ ಉಪಯೋಗ ಅಂತ ಗೊತ್ತಿಲ್ಲದೆ ನೀನು ಹುಟ್ಟಿಲ್ವೇ ಹಾಗೆ ತುಂಬಾ ತಮಾಷೆ. ಎಲ್ಲರೂ ಹುಟ್ಟುವುದು ಸುಖಕ್ಕಾಗಿ, ಮಾಡು ಇಲ್ಲವೇ ಮಡಿ. ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್. ಗಿವ್ ಮಿ 10 rupees. ಕಾಸ್ಟ್ಲಿ ಲೈಫ್. ಮುಖ ಚೆನ್ನಾಗಿಟ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಮನ್ಸು ಹಾಳಾಗೋಗ್ಲಿ. ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಕಲ್ ಆಫೀಸ್ಗೆ, ಆಂಟಿ ಟಾಕೀಸ್ಗೆ, ಫಾಸ್ಟ್ ದುನಿಯಾ. ಕಾಸು ಕೊಡ್ರಪ್ಪ. ಗಿವ್ ಮಿ 10 rupees. ಇದಕ್ ಕಾಸು ಕೊಡ್ಬೇಕಾ? ನಾನೆಲ್ಲ ಫ್ರೀ ಅಂದ್ಕೊಂಡ್ಬಿಟ್ಟಿದೆ. ಫ್ರೀನಾ? ಫ್ರೀಯಾಗಿ ವಿಷಯನೂ ಸಿಕ್ಕಲ್ಲ ಕಣೋ ಮಗು. 10 ರೂಪಾಯಿ ನೀರು ನಾವು ಕುಡಿದ್ರೆ ಅದನ್ನ ಹೊರಗಾಕಕ್ಕೆ 1 ರೂಪಾಯಿ ಕೊಡ್ಬೇಕು. ನಿರ್ಮಲ ಬೆಂಗಳೂರು ಗಾರ್ಡನ್ ಸಿಟೀಸ್ ಇಂದ 1940 ಹುಟ್ಟಬೇಕಾಗಿತ್ತು, ಯಾಮಾರಿ 2006 ಹುಟ್ಬಿಟ್ಟಿದ್ಯಾ. ಲಿಂಕ್ ತಪ್ಪಾಗಿದೆ. ಯಾವ್ದಾದ್ರು ಬಾವುಟ ಸಿಕ್ಕರೆ ತಗೊಂಡೋಗಿ ವಿಧಾನಸೌಧ ಚಳುವಳಿಯಿಂದ ಕೂತ್ಬಿಟ್ಟಿಯಾ. ಗಾಂಧೀಜಿ ಗೋರಿಲೆ ಪಾಕ ನಾಕ್ಬಿಡ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಅವನು ಫಿಟ್ಟು ನೀನು ದುನಿಯಾಗೆ. ಇಲ್ಲಿ ಕೈ ತರ್ಸು. ಅಯ್ಯೋ, ರೇಖೆಗಳೆಲ್ಲ ಅಳಿಸಿ ಹೋಗಿವಲ್ಲಪ್ಪ. ಮೊದಲು ಕೈ ಕೆಲಸ ನಿಲ್ಸಿ ಯಾವ್ದಾದ್ರು ಈಡು ಜೋಡು ತಗ್ಲಾಕೋ, ಬ್ರೈನ್ ವರ್ಕ್ ಆಗುತ್ತೆ. ಕಲ್ಮಶ ಎಲ್ಲ ಹೊರಗಾಕೋ. ನಿಮ್ಮಪ್ಪನಿಗೆ ಎಷ್ಟು ಜನಪ್ಪ ಮಕ್ಕಳು? 3 ಜನ ಅಕ್ಕಿರು, ನಾನೇ ಕೊನೆ ತಮ್ಮ. ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ. ವೇಸ್ಟ್ ಆಫ್ ಇಂಡಿಯಾ. ರೈಟ್ ಹೋಗ ಫ್ರೀ ಫಿಲೋ. ಮನರಂಜನೆ ಇಲ್ಲ, ಮಕ್ಳು ಹುಡ್ತಾರೆ. ಮಳೆಯಾಗಿಲ್ಲ, ರೈತ ಸಾಯ್ತಾನೆ. ಕುಡಿಯೋ ಕಾಸಿಲ್ಲ, ಸತ್ಯಣ ಸತ್ತೋಯ್ತಾನೆ. ಆಮೇಲೆ ಮೆಣ ಕೊಯ್ಯಕ್ಕೆ ಯಾರೂ ಇರಲ್ಲ. ಬಿ ಕೇರ್ಫುಲ್. ಒಂದೇ ಮಾತರಂ ಟಿಪ್ಪು ಸುಲ್ತಾನ್. ಜೈ ಕರ್ನಾಟಕ ಮಾತೆ. ಅಣ್ಣ ಇದೆಲ್ಲಿ ಬರ್ತದ ನೋಡು. ಇದಾ ಶ್ರೀರಾಮ್ಪುರ. ನೀನು ಬಸ್ ಇಟ್ಕೊಂಡು ಹೋಗ್ಬೇಕು. ಹಿಡ್ಕೊಂಡು ಹೋಗೋದು ಬೇಡ, ನಾವು ನಡ್ಕೊಂಡು ಹೋಗೋದು ಹೇಳು. ಒಂದ್ ಕೆಲಸ ಮಾಡು, ಸೀದಾ ಹಿಂಗೆ ನಡ್ಕೊಂಡು ಹೋಗ್ತಾರು. ಗೊತ್ತಾ ಇದ್ರೆ ಮುಂದೆ ಒಂದ್ ಮೋರಿ ಸಿಗುತ್ತೆ. ಯಪ್ಪ ಮೋರಿಯಾ? ಹಾ. ಆಮೇಲೆ ಏನ್ ಮಾಡೋಣ? ಬಲಕ್ ತಿರುಗು, ಸೀದಾ ಒಟ್ಟಾಗು. ಅದೇ ಶ್ರೀರಾಮ್ಪುರ. ಅಯ್ಯಪ್ಪ ಬೆಳ್ಳು ಪ್ರಭೆ, ಇವ್ನ ಆಟ್ಗಳು ಜಾಸ್ತಿ ಆಯ್ತು, ಸ್ವಲ್ಪ ಹೇಳಲ್ಲ. ಏಯ್ ದಪ್ಪ, ಬೇಕೆ ನಾವೆಲ್ಲ ನಿಂಗೆ ಸುಮ್ಮನಿರಕ್ಕಾಗಲ್ವಾ? ತಗೊಳ, ಒಂದೇ ಹಾಕ್ಬಿಡ. ನರ ಸತ್ ನನ್ನ ಮಗನ್ ತರ ಬದುಕು ಅಂತ ಮಾತ್ರ ಹೇಳ್ಬೇಡ. ಲೋ ದಪ್ಪ ಮಾತ್ ಮುಚ್ಕೊಂಡಿರ. ನಮ್ಮ ಅಣ್ಣ ರಘುಪತಿಗಿನ್ನ ಕಿಂಗ ನೀನು. 2 ವರ್ಷದಿಂದ ಸುಮ್ನೆ ಎಲ್ಲ ನೆಮ್ಮದಿಯಾಗಿದೀವಿ ತಾನೆ. ಮಮ್ಮ, ನಿಮ್ಮಣ್ಣ ರಘುಪತಿ ವಿಷಯ ಈ ಟೇಬಲ್ ಅಲ್ಲಿ ಬೇಡ. ನಿನ್ನೆ ಮೊನ್ನೆ ಬಂದ್ ಜುಟ್ಟು ನನ್ನ ಮಕ್ಕಳು ಗೊಣ್ಣೆ ಸುಸ್ಕೊಂಡು ಓಡಾಡ್ತಾ ಚಿಲ್ಟಾರಿ ಪಲ್ಟಾರಿಗಳು ನನ್ನ ಮುಂದೆ ಕೈ ತೋರ್ಸ್ಕೊಂಡಂಗೆ ಹಿಂಗಂದ್ರೆ ಸುಮ್ನೆ ಇರ್ತೀವ? ಅದಕ್ಕೆ ಇವತ್ತು ಕೈ ತಂದೆ. ನೆಕ್ಸ್ಟ್ ಟೈಮ್ ಏನಾದ್ರೂ ವಾಯ್ಸ್ ಬಂದ್ರೆ ತಲೆ ತತ್ತೀನಿ. ಏಯ್ ದಪ್ಪ, ಮನೆ ಮುಂದೆ ಪೆಂಡಲ್ ಹಾಕ್ಸ್ಕೊತೆ ನೀನು. ಹೊಗೆ ಹಾಕ್ತಾರ ನಿನ್ಗೆ. ಆ ACP ಉಮೇಶ್ ಕುಮಾರ್ ಮಾತ್ರ ಬಿಡಲ್ಲ ನೋಡು. ಅಕ್ಕಿ ಹಾಕ್ತಾರ ನಿಂಗೆ. ಹೋಗಲ್ಲೇ ತಗಟಾರ ಬಗ್ಗೆ. ಪ್ರಭೆ, ಏನೇ ನೀನ್ ಹುಡುಗರು ದಂಡು ಪಡೆದ ಸೇಡ್ರ ಎತ್ತಕೊಂಬಂದಾಗ ಆಗ್ಲತ್ತೆ ನನ್ನ ಯಾಕೆ ಎತ್ತಕೊಂಬಂದ್ರು? ಮಾಮ್ ನೀನ್ ನೋಡಿ ಎಷ್ಟು ದಿವಸ ಆಯ್ತು ಮಾಮ್. ಏನ್ ಮಾಮ್ ಅವತಾರ ನಿಂದು? ದುನಿಯಾದಲ್ಲಿ ದುಡ್ಡು ಮುಖ್ಯ, ಕುಡ್ತಾ ಮುಖ್ಯ. ಈ ಪಾಪಿ ಹೊಟ್ಟೆ ತುಂಬೇಕಲ್ಲಪ್ಪ. ನೀವೆಲ್ಲಂದ್ರಲ್ಲೇ ಕುಡಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ಮಾಮ್ ಏನ್ ಮಾಮ್ ನೀನು? ಯುವಕರೇ, ಎದ್ದೇಳಿ. ನಾಡು ಕಟ್ಟಲು ಪ್ರಯತ್ನಿಸಿ, ಫಲ ಅವನು ಕೊಡ್ತಾನೆ. ನಿಮ್ಮ ಹೆಂಡತಿಗೆ ಮುತ್ತು ಕೊಡೋದ್ರಲ್ಲಿ ಏನು ಪ್ರಯೋಜನ? ಪ್ರಯತ್ನಿಸಿ, ಫಲ ಅವನು ಕೊಡ್ತಾನೆ. ಜೈ ಕರ್ನಾಟಕ, ಒಂದೇ ಮಾತರಂ ಟಿಪ್ಪು ಸುಲ್ತಾನ್. FTV ETV. ಬಿಯರ್ ಮಾಮಂಗನ್ ಬೇರ್ ಕೊಟ್ರು. ಓಹೋ, ಪೆಟ್ರೋಲು ಸಪ್ಪೆ. ಮಧ್ಯಾಹ್ನ ಡಬ್ಲ್ಯೂ ಬಾಳ್ ಕೊಡ್ತೀನಿ ಅಂತ ಹೋಗ್ಬಿಟ್ಟು 2 ಮಕ್ಳಿರ ಆಂಟಿಗೆ ಲಾಕ್ ಆಗ್ಬಿಟ್ಟಲ್ಲೋ ಸಪ್ಪೆ. ಉಗೆ ಅಣ್ಣಪ್ಪ, ಪ್ರಬಣ್ಣ ಅಂದ್ರೆ ಯಾರು? ಕುವೆಂಪು ಅವ್ರು ಬರ್ದಿದ್ದು ವಿಶ್ವ ಮಾನವ. ಹೌದು, ಗಲ್ಲಿಗಲ್ಲಿಯೂ ಮಾನವ. ಮಾದ ಅನ್ನೋರು ಕೊಟ್ರಣ್ಣ. ಓ ಲೂಸಾ? ಹೂನಣ್ಣ. ಏನಾಗ್ಬೇಕಾಯ್ತು? ಕೆಲ್ಸ ಬೇಕಾಗಿತ್ತಣ್ಣ. ಡ್ರೈವರ ನೀನು? ಇಲ್ಲಣ್ಣ. ಮತ್ತೇನ್ ಮಾಡ್ತಾ ಇದ್ದೆ? ಬಂಡೆ ಹೊಡಿತಾ ಇದ್ದೆ ಅಣ್ಣ. ಇಲ್ಲಿ ಬುರುಡೆ ಹೊಡಿಯೋರ್ಗೆ ಕೆಲ್ಸ ಇಲ್ಲ, ಇನ್ ಬಂಡೆ ಹೊಡಿಯೋರ್ಗೆ ಏನ್ ಕೆಲ್ಸ ಕೊಡೋಣ? ಅಣ್ಣ, ಜೀವನ ಮಾಡ್ಬೇಕು. ಅಮ್ಮನ್ ಗೌರಿ ಕಟ್ಟಕ್ ಕಾಸು ಹಂಚ್ಬೇಕಣ್ಣ. ಒಂದ್ ಕೆಲ್ಸ ಕೊಡ್ಸಿ.
ಮಾಮ್ ಇದ್ಯಾವ್ದೋ ರೋಲ್ ಕಾಲ್ ಕೇಸ್ 100-200 ಟ್ಯಾಕ್ಸ್. ಏಯ್ ಶ್ರೀಮಂತರ ಕಣ ಗೋರಿ ಕಟ್ಸದ್ದು. ಹೋಗ ಹೋಗ. ಏ ಪ್ರಭೆ, ಅವನೇನ್ ತಾಜ್ ಮಹಲ್ ಕಟ್ಸ್ತಾವನೆ, ಕಾರಿಡಾರ್ ರೋಡ್ ಅಪ್ ಮಾಡ್ತಾವನೆ, ಸಮಾಧಿ ಎಲ್ಲೇನಪ್ಪ ಕಟ್ಸು. ಕೆಲ್ಸ ಯಾವ್ದು ಖಾಲಿ ಇಲ್ಲ. ಅವ್ನ್ ಬೇಕು ಹಾಕೊಂಡ್ ಕೊಡ್ಬೇಕು ಅವ್ನ್ಗೆ. ಏನ್ ರಿವೆಂಜಾ? ಓ ಏಯ್ ನನ್ ಕೆಲ್ಸ ಕೊಡ್ತೀನಿ, ಮಾಡ್ತೀನ? ಮಾಡ್ತೀನಣ್ಣ. 500 ರೂಪಾಯಿ ಕೊಡ್ತೀನಿ. ಇವ್ನ್ ಮುಖ ಮುತ್ತಿ ಗುರ್ತೇ ಸಿಗ್ದಂಗ್ ಹೊಡೆದಾಕ್ಬೇಕು. ಬ್ಯಾಡಣ್ಣ, ನಾನೇ ಒಣ್ಣಂಗ್ ಹೊಡಿಲಿ. 500 ರೂಪಾಯಿ ಅಮ್ಮ, ಆಗತ್ತಾ ಇಲ್ವಾ? ಹೊಡಿತೀನಣ್ಣ. ಹೊಡಿಬೇಕು. ಹೊಡಿತೀನಣ್ಣ. ಅಣ್ಣ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಹೊಸಿ ನೀರ್ ಕುಡ್ಕೊಂಡ್ ಬಂದ್ಬಿಡ್ತೀನಣ್ಣ. ಮಾಮ್ ಏನ್ ಮಾಮ್ ಇವನು ನೀರ್ನ ಬಿರಿಯಾನಿ ರೇಂಜ್ ಕೇಳ್ತಾ ಇಲ್ಲ. ಹೋಗ ಹೋಗ. ಅಬ್ಬಾ ಪ್ರಭೆ, ಬಂಡೆ ಒಡೆನು ತುಂಬಾ ಸ್ಟ್ರಾಂಗ್. ಪೆಟ್ರೋಲ್ ಕೆರಸಿನ ಬಿಡ್ತಾನೆ. ಏ ಮಾಮ್ ಸಾಲಿ ಬಿಡು ಮಾಮ್, ಮಳೆ ತಗೋಣ. ಇಲ್ಲಪ್ಪ, ಹೆಣ್ಮಕ್ಳು ಹೊಡೆದಾಡಿದ್ರೆ ನೋಡ್ಬೋದು, ಗಂಡು ಮಕ್ಳು ಕಣ್ಣು ಹೋಗ್ಬಿಡ್ತವೆ. ಇಲ್ಲಪ್ಪ, ಇಲ್ಲ ಇಲ್ಲ. ಎಲ್ಲ ಚಿಕನ್ ಗುನ್ಯಾ ಏಟು. ಇರು ಮಾಮ್. ಮಗನೇ ಸೋಗಳು ಕೊಡ್ತೀಯಾ? ನಾನೇ ಕೊಡೋಣ ಅಂತಿದ್ದೆ, ಕೊಡಕೊಬ್ಬ ಬಂದವನೆ. ಈಸ್ಕಾ ತೀಸ್ಕಾ. ಸಾಯಿಸ್ಬಿಡ್ತೀವನ್ನ ಬಿಟ್ರೆ ಬೇಜಾನ್ ಶೋಗಳು ಕೊಡ್ತಾ ಇದೆಯಾ? ಕತ್ತರ್ ಸಾಕ್ಬಿಡ್ತಾರೆ. ತಗೋ ತಗೊಳ್ಳೋ ತಗೊಳ್ಳೋ. ಹೋಗ್ತಾರು ಹೋಗ್ತಾರ. ಏಯ್ ಹೋಗೋ ಹೋಗೋ. ಏಯ್ ಸಪ್ಪೆ ಬರಲಿ, ಎತ್ತಕ್ರವನ್ನ. ವಾ 5 ರೂಪಾಯಿ 2 ಸೊನ್ನೆ ಹಾಕ್ಬಿಟ್ಟವ್ರೆ. ನಮ್ ಜನಗಳಿಗೆ ಎಷ್ಟನ ಕಷ್ಟ ಇರ್ಲಿ, ಈ ಗಾಂಧಿ ತಾತ ಮಾತ್ರ ಬಲ್ ಚಂದಾಗ್ ನಗ್ತಾನೇ ಇರ್ತಾರೆ. ಅಕ್ಕಿ ಹೇಳ್ಬೇಡ ಅಂತ ಹೇಳೋದು. ಓ 500 ರೂಪಾಯಿ ತಡೆಯೋ, ಒರಿಜಿನಲ್ ಡೂಪ್ಲಿಕೇಟ್ ಕೋಟ. ಒರಿಜಿನಲ್ 500 ರೂಪಾಯಿಲಿ 1 ಕ್ವಾರ್ಟರ್, 1 ಬಿರಿಯಾನಿ, 25 ರೂಪಾಯಿ ಮಲ್ಗಕ್ಕೆ. ಆ ಗಾನ ಬಜೆ ಲೈವ್ ಬ್ಯಾಂಡ್ಗೆಲ್ಲ ಆಗಲ್ಲ ಕಣೋ, ಕನಸು ಕಾಣಬಹುದು ಅಷ್ಟೇ. ಅಣ್ಣಪ್ಪ ಅಣ್ಣ, ಅಲ್ಲಣ್ಣ ಎಂತ ವಿಚಿತ್ರ ಅಣ್ಣ. ಯಾರ್ಗನ ಹೊಡೆದ್ರೆ ದುಡ್ಡು ಕೊಡ್ತಾರ? ಎಂತ ಜನಗಳಣ್ಣು. ಕೈಕಲ್ ಎತ್ತಿದ್ರೆ ಶಿವ ಅಂತ ಮೇಲ್ ಕಳ್ಸಿದ್ರೆ ದುಡ್ಡು ಕೊಡ್ತಾರೆ. ಕಷ್ಟಪಟ್ಬಿಟ್ಟು ದುಡಿಯೋದಿಲ್ಲ ಓಲ್ಡ್ ಸಮಾನ ಕಣ. ಈಗ ಏನಿದ್ರು ಎದುರಿಸಿ ಬೆದರಿಸಿ ದುಡ್ಡು ಕಿತ್ಕೋಬೇಕು. ನಾನು ಒಳ್ಳೆಯವನು, ನಂಗೊಂದು ಇಡ್ಲಿ ಕುಡಿ ಅಂತಾನು ಅಂತ ಉಗಿದ್ಬಿಟ್ಟು ಮಗನೇ ದುಡ್ಡು ಬಡ್ಗಲೇ. 500 ರೂಪಾಯಿ ಕಣ. ಬರ ನಮ್ಗೆ ಹೆಂಗ್ ಬೇರೆ ಕಂತೆ ಬಾ. 500 ರೂಪಾಯಿಗೆ ಒಂದ್ ಲೆವೆಲ್ ದುನಿಯಾ ನೋಡ್ಬೋದು. ರಾತ್ರಿ ಹೊತ್ತಲ್ಲಿ ಯಾರನ್ನ ಪಕ್ಕದಲ್ಲಿ ಇಲ್ಲ ಅಂದ್ರೆ ನಿಂಗೆ ನಿದ್ದೆ ಬರ್ತದ? ಎಂತ ಮಾತಾಡ್ತೇವೆ ನೋಡು. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ತಲೆ ಕೆಳಗಡೆ ಕೈ ಕೊಟ್ಕೊಂಡು ಮಲಗ್ಬಿಟ್ರೆ ಯಮ ಬಂದ್ರು ಎಬ್ರು ಸಾಕಾಗಕ್ಕಿಲ್ಲ. ಯಮ ಬರಲ್ಲ, ಪೊಲೀಸ್ ಮಾಮ ಬರ್ತಾನೆ, ಕುಂಡೆ ಮೇಲೆ ಬರೆ ಹಾಕ್ಬಿಡ್ತಾನೆ. ಇದು ನಾಗರಿಕ ಸಮಾಜ. ಎಲ್ಲರೂ ಮನೆಯೊಳಗೆ ಮಲಗಿಕೊಳ್ಳಬೇಕು ಅಂತ ರೂಲ್ಸ್ ಇದೆ. ಇದೊಂದು ಜಾಗ ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ. ಯಾರು ಇಲ್ಲ, ಎಲ್ಲಿ ಮಲಗ್ಲಿ, ಎಲ್ಲಿ ಊಟ ಮಾಡ್ಲಿ. ಅಣ್ಣ ನಾನೇನೋ ಗಂಡ್ಮಗ ಪರವಾಗಿಲ್ಲ, ಬೀದಿಲೋ ಮೋರಿಲೋ ಮಲ್ಕೊಂಡು ಎದ್ಬಿಡ್ತೀನಿ. ಯಾರನ್ನ ಹೆಣ್ಮಕ್ಳು ತಪ್ಸ್ಕೊಂಡ್ಬಿಟ್ರೆ ಏನ್ ಗತಿ? ಗಂಡ್ಸು ವೇಸ್ಟ್ ಕಣ. ಹೆಣ್ಮಕ್ಳು ಪೊಲೀಸ್ ಕಲ್ ಸಿಗಾಕೊಂಡ್ರೆ ಸೇಫ್ ಆಗಿ ಸ್ಟೇಷನ್ ಇಟ್ಕೊಂಡು ಬೆಳಿಗ್ಗೆ ಕಳ್ಸಿಕೊಡ್ತಾರೆ. ಯಾವ್ದಾದ್ರು ಹಸ್ದಿರೋ ನಾಯಿ ಕಲ್ ಸಿಗಾಕೊಂಡ್ರೆ ಅಷ್ಟೇ, ಬೆಳಿಗ್ಗೆ ರೈಲ್ವೆ ಕಮ್ಮಿ ಮೇಲೋ ಅಲ್ಲೋ ಇಲ್ಲೋ ಬಿದ್ದಿರ್ತದೆ. ಅನಾಥ ಶವ ಅಂತ ಮುಚ್ಚಾಕ್ಬಿಡ್ತಾರೆ. ಊರಿ ಭೋಜನ.
ತಾಳಪ್ಪ ನಂಗೆಲ್ಲ ನೋಡ್ಬಾರ್ದು ಕಣ ತಪ್ಪು. ಅಣ್ಣ ಹಂಗೆಲ್ಲ ತಪ್ಪಿಸ್ಕೊಂಡಿರೋ ಹೆಣ್ಮಕ್ಳು ಎಲ್ಲಿ ಸಿಗ್ತಾರಣ್ಣ? ನಂಗದ್ ಬೇಕು ಅನ್ನೋದನ್ನ ಸುತ್ತಿ ಬಳಸಿ ಇಂದ್ಕೆ ಮುಂದ್ಕೆ ಮಾಡಿ ಒಳ್ಳೆ ಮೆಗಾ ಸೀರಿಯಲ್ ತರ ಎಳೆದಾಡ್ತೀಯಲ್ಲ. ಬಾರೋ, ನಿನ್ನ ವಯಸ್ಸಲ್ಲಿ ನಾನು ಇದೇ ತರ ಕಾನೂನ ಕೈಗೆ ತಗೊಂಡು ರೋಡಲ್ಲಿ ಮೆರ್ದಾಡ್ಬಿಟ್ಟೆ ನೋಡ. ಹಗಲು ನರಕ, ರಾತ್ರಿ ಸ್ವರ್ಗ. ದುಡ್ಡು ಕೊಟ್ರೆ ಇಲ್ಲಿ ಎಲ್ಲ ಸಿಗುತ್ತೆ, ಮದರ್ ಲವ್ ಒಂದ್ ಬಿಟ್ಟು. ಮನೆ ಇದ್ದು ಬದುಕಲ್ ತಪ್ಪಿಸ್ಕೊಂಡವ್ರು ಬೇಜಾನ್ ಜನ ಅವ್ರೆ. ಬ್ಯಾಲೆನ್ಸ್ ಇದೆಯಲ್ಲ, ತಗ 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 ಬಾ. ಪಂಜಾಬ್ ಎಲ್ಲ ಸಿಗ್ತಾರೆ, ಬಾ ಬಾ ಬಾ. ಹಲೋ, ಗೆಜೆ ಪೂಜೆ ಹೀರೋಯಿನ್ಸ್ ಊಟ ಮಾಡಿದ್ರೇನಮ್ಮ? ಇವ್ ನಮ್ಮ ಹುಡ್ಗ. ಬೇಡ ಬಾಣು. ಯಾಕ ಇವರೆಲ್ಲ ಬಾಣು ಎಲ್ಲ ಥೇಟ್ ಫ್ಯಾಮಿಲಿ ಬಾಣ ಇವರೆಲ್ಲ. ಆಯ್ತಪ್ಪ ಬಾ. ಶೀಲಾವತಿ, ನನ್ ತಪ್ಪಾಯ್ತು, ಕ್ಷಮಿಸ್ಬಿಡು. ನೀ ಕಾಲೇ ಬೀಳ. ಅಯ್ಯೋ ಪರವಾಗಿಲ್ಲ ಬಿಡು ಮಾಮ. ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯ ಅಣ್ಣ. ಹಿಂಗಲ್ಲ, ಪುಟ್ಟು ಹುಡುಗಿ ಅಣ್ಣ. ನಿನಗೆ ಯಾವ ರೇಂಜ್ ಬೇಕು ಒಂದು ಅರ್ಥನೇ ಆಗ್ತಿಲ್ವಲ್ಲೋ. ಹೋಗು, ಅಲ್ಲಿ ಮಲಗಿದಾಳಲ್ಲ ಅವಳ ಹತ್ರ ಮಾತಾಡೋ. ಹೋಗು, 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 ನನ್ನ ಹೆಸರು ಹೋಗು. ಬಂಡೆ ನನ್ ಮಗ. ಏ ಹುಡುಗಿ, ಏಯ್ ಶಿವ 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 ನನ್ನ ಕರ್ಕೊಂಡು ಹೋಗಿಲ್ಲಿದ್ದ. ಅಲ್ಲ, ಇನ್ನೊಂದ್ ಮಗನ್ ಫ್ಲಾಶ್ ಬ್ಯಾಕು. ಇಲ್ಲಿನ ಜನ ಯಾರು ಸರಿಗಿಲ್ಲ. ನನ್ನ ಕೆಟ್ಟದಾಗ ನೋಡ್ತಾರೆ, ದುಡ್ಡು ತೋರಿಸ್ತಾರೆ. ಸೆಟ್ ಮಾಡೋ ಬಿಡ್ಬೇಡ. ಮುಂದೆ ಹೋಗಿ ಬಂದ್ಬಿಡ್ತೀರಾ? ಏ ಅಳ್ಬೇಡ, ಗಾಬರಿ ಮಾಡ್ಕೋಬೇಡ. ಒಳ್ಳೆ ಅಣ್ಣ ಸಿಕ್ಕವ್ರೆ, ಎಲ್ಲ ಒಳ್ಳೇದಾಯ್ತದೆ. ಬತ್ತಿನ ತಾಳು ಅಣ್ಣ. ನಿಮ್ ಟೈಮ್ ವೇಸ್ಟ್ ಮಾಡ್ಬೇಡಿ, ಇಂಗ್ಲಿಷ್ ಕಲ್ತ್ಕೊಳ್ಳಿ. ಆಯ್ತು, 30 ದಿವಸದಲ್ಲಿ ಇಂಗ್ಲಿಷ್ ಕಲಿಸ್ತಾರೆ. ನಿಮಗೆ ಇಂಗ್ಲಿಷ್ ಬಂದ್ರೆ ನಿಮ್ ರೇಂಜ್ ಚೇಂಜ್ ಆಗುತ್ತೆ. ಇದೆಲ್ಲ ದೊಡ್ಡ ಮಾಡಿಸ್ಕೊಳೆ, ಸರಿ, ಗೌರವ ಕೊಡ್ತಾರೆ. ಅಣ್ಣ, ಸೌಂದರ್ಯ ಪ್ರಜ್ಞೆ ಬೆಳೆಸ್ಕೋಬೇಕು. ಹೋಗ್ಬೇಕಾ ಅಣ್ಣ? ಆ ಹುಡುಗಿ ಏನ? ಅನಾಥಾಶ್ರಮದಣ್ಣ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಪಾಪ. ಚೆನ್ನಾಗಿದೆಯಾ ನೋಡಿದ್ದೀರಾ? ಕತೆ ಹೇಳ್ಬೇಡ, ದಿನಕ್ಕೆ 16 ಜನ ಇದನ್ನೇ ಹೇಳ್ತಾರೆ. ಏನು ಮಾಡ್ಬೇಕಾ? ಅದು ಅಣ್ಣ, ಈ ದುಡ್ಡೆಲ್ಲ ನೀನೇ ಮಾಡಿಕೋ. ಇವತ್ತೊಂದ್ ದಿವಸ ಎಲ್ಲಾದ್ರೂ ಮಲ್ಕೊಳಕ್ ಜಾಗ ಮಾಡ್ಕೊಡೋಣ ಅಕ್ಕ. ನೀನಾದ್ರೂ ಹೇಳಕ್ಕ. ಆಯ್ತು, ಮಾಡೋಣ. ಕರ್ಕೋ ಹೋಗೋಣ. ಬಾಯ್, ಸರಿ. ಸ್ವೀಟ್ ಡ್ರೀಮ್ಸ್. ಬಾಯ್ ಬಾ. ಬಿಸಿ ಆಗ್ಬಿಟ್ಟೆ ನಾನು. ಮಂಜ ಬನ್ನಿ ಇಲ್ಲಿ ಎಲ್ಲಿ ಬೇಕಾದ್ರೆ ಮಲ್ಕೋಬಹುದು. ಇದು ನಂದೇ ಸಾಮ್ರಾಜ್ಯ. ಅಲ್ಲ ಅವನೇ ಚಾವಟೆ ಚಾವಟೆ ಚಾವಟೆ. ಏ ಹುಡ್ದಾರ, ಮಾದರಿ ದೀಕ್ಷೆ ತಿನ್ನು ಮೇಕಪ್ ತೆಗೆದೇ ಇಲ್ಲ. ಏನೋ ಚಾವಟೆ, ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿ ದುಡ್ಡು ಹಾಕ್ತಾ ಇದ್ದೀರಾ? ಹೇಳು, ಹೆಂಗಿದೆಯೋ ಬಿಸ್ನೆಸ್? ದಾನ ಧರ್ಮ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ಪಬ್ಲಿಕ್ಸ್? ಏನೋ ಉಪ್ಪು ಹುಳಿ ಖಾರ ತಿನ್ಕೊಂಡು ಆರಾಮಾಗಿದೀವಿ ಅಣ್ಣ. ಉಪ್ಪು ಹುಳಿನ ಹುಳ ಹೋಗ್ಬಿಡ್ತು. ಸಾಲ ಮಾಡ್ಯಾರು ತುಪ್ಪ ತಿನ್ಬೇಕು. ಎದರ ಮೇಲೆ ಸಾಲ ಮಾಡಿ ತುಪ್ಪ ತಿನ್ನುವಂತೆ. ಸಾಲ ಮಾಡ್ಯಾರು ಪೌಡರ್ ಹಾಕೋಬೇಕು. ಸಾಲ ಮಾಡಿ ಹಚ್ಕೋಬೇಕು. ಸಾಲ ಮಾಡ್ಯಾರು ತುಪ್ಪ ತಿನ್ನಬೇಕು. ತಿನ್ನು ಪರದಾಟ ಸಾಕಿನ್ನು ಬದುಕೋ ಕಲಿಯೋ ಬಿಕ್ನಾಸಿ ನಗೋದಕ್ಕೂ ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ ಸಾಲ ಮಾಡಿ ಯಾದ್ರು ತುಪ್ಪ ತಿನ್ನು ಪರದಾಟ ಸಾಕಿನ್ನು ಬದುಕೋ ಕಲಿಯೋ ಬಿಕ್ನಾಸಿ ನಗೋದಕ್ಕೂ ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ ಇದ್ದೋರಿಗೆ ಕೋಟಿಯ ಚಿಂತೆ ಗುರು ಕೋಟಿ ಕೋಟಿ ಕೂಡಿಟ್ಟರೆ ಮೈ ತುಂಬ ಕಾಯಿಲೆ ಶುರು ಚಿಂತೆಗಳೇ ಇಲ್ದೋರಿಗೆ ಸಂತೆಲ್ಲೂ ನಿತ್ಯ ಗುರು ಒಂದೇ ಹೊತ್ತು ನಾವುಳ್ಳರು ತಂಪಾಗಿರೋ ಗಾಂಪರು ಮೃಷ್ಟಾನ್ನವು ಸೈ ಚಿತ್ರಾನ್ನವು ಸೈ ಸಿಕ್ಕಾಗ ಹೊಡಿಲೊಟ್ಟೆ
ತುಪ್ಪ ತಿನ್ನು ಹೋಳು ಪರದಾಟ ಸಾಕಿನ್ನು ಬದುಕೋದ್ ಕಲಿಯೋ ಬಿಕ್ನಾಸಿ ನಗದುಕ್ಕು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ ಬಿದ್ದು ಓಡ್ತಾವೆ ಎಲ್ಲ ನದಿ ತಿಮ್ಮಪ್ಪನ ಕುಂಡಿ ಒಳಗೆ ಸೇರ್ತಾವೆ ಎಲ್ರ ನಿಧಿ ಇದ್ದಂಗೆನೆ ಇರೋರು ನಾವು ಸುಮ್ನೆ ಬಿಡಲ್ಲ ವಿಧಿ ನಮ್ಮಟ್ಟಿಗೆ ಬಂದ್ರೆ ಅದು ಎದ್ದೆದ್ದು ಚಾಸಿ ಬದಿ ಸನ್ಯಾಸಿಗೂ ಜೈ ಬೇವರ್ಸಿಗೂ ಜೈ ಇಬ್ರಿಂದು ಕಲಿಪಾಠ ಅದ್ಯಾವ್ರಿಗೂ ಜೈ ಇದ್ಯಾವ್ರಿಗೂ ಜೈ ನಮ್ದ್ಯಾವ್ರೆ ಈ ಊಟ ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಹೋಳು ಪರದಾಟ ಸಾಕಿನ್ನು ಬದುಕೋದ್ ಕಲಿಯೋ ಬಿಕ್ನಾಸಿ ನಗದುಕ್ಕು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಹೋಳು ಪರದಾಟ ಸಾಕಿನ್ನು ಬದುಕೋದ್ ಕಲಿಯೋ ಬಿಕ್ನಾಸಿ ನಗದುಕ್ಕು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ ಹಾಲ್ ಟಿಕೆಟ್ ಸೈನ್ ಆಗ್ಬೇಕಾಗಿತ್ತು. ಮೇಡಮ್ ನೋಡ್ಬೇಕಿತ್ತು. ಒಳಗಡೆ ಪ್ರಿನ್ಸಿಪಾಲ್ ಚೇಂಬರ್ ಇದ್ದಾರೆ, ಹೋಗಿ ನೋಡಮ್ಮ. ಏಯ್ ಏನೇ ನೋಡ್ತಾ ಇದೆಯಾ ಅಲ್ಲಿ? ಹೋಗ ಪಕ್ಕಕ್ಕೆ. ಹಾಯ್ ಪೂರ್ಣಿ, ಎಲ್ಲಮ್ಮ ನೀನು? ನಾನೊಂದ್ ವಿಷಯ ಕೇಳ್ದೆ, ನಿಜಾನಾ? ಹಾಸ್ಟೆಲಿಂದ ಹೊರಗಡೆ ಹಾಕಿದ್ರಂತೆ, ಯಾವ್ದೋ ಹುಡ್ಗನ್ನ ಲವ್ ಮಾಡ್ತಿದ್ಯಂತೆ, ನಿಜಾನಾ? ಏ ಸಾರಿ ಕಣೆ, ಎಲ್ಲಿದ್ಯಾ ಇವಾಗ ನೀನು? ಇಲ್ಲ ದೀಪಾ, ಅವ್ರು ಹೇಳಿದ್ರೆ ಸತ್ಯ. ನಾನು ಲವ್ ಮಾಡಿ ಮಜಾ ಮಾಡಕ್ ಹೋಗಿದ್ದೆ. ಏ ಪೂರ್ಣಿ, ಸಾರಿ ಕಣೆ, ಪೂರ್ಣಿ. ಅಣ್ಣ, ಈ ವಯಸ್ಸಲ್ಲಿ ನಾವು ಓದ್ತೀವಿ ಅಂದ್ರೆ ಸೇರ್ಸ್ಕೊಳಲ್ಲ ಅಣ್ಣ. ಹ್ಞೂ ಕಣಯ್ಯ. ಓಡಬೇಡ ಇದು. ಅಯ್ಯೋ ಅಲ್ಲೋಡ, ಹೇಳ್ತಾನೆ ಇದ್ದೀನಿ. ಹುಡ್ಗಿ ಪೂರ್ಣಿ, ಯಾಕೆ ಪರೀಕ್ಷೆ ಬರೆಯಲ್ವಾ? ಪರೀಕ್ಷೆನೂ ಇಲ್ಲ, ಏನೂ ಇಲ್ಲ. ನಾನು ಪರೀಕ್ಷೆ ಬರೆಯೋಗಿಲ್ವಂತೆ. ಅಳ್ಬೇಡ ನೀನು. ಯಾಕೆ ಪರೀಕ್ಷೆ ಬರೆಯಂಗಿಲ್ಲ? ಏನಾಯ್ತು ಇವಾಗ? ಆಶ್ರಮದವರು ದುಡ್ಡು ಕಟ್ಟಿಲ್ಲ ಆದ್ರೆ ನಾನು ಪರೀಕ್ಷೆ ಕೂಡ್ಸಲ್ಲ. ನಾನು ಓದಿದ್ದೆಲ್ಲ ವೇಸ್ಟ್. ಎಷ್ಟು ಕಟ್ಬೇಕು? 3,000 ರೂಪಾಯಿ. ಅಷ್ಟೇ ತಾನೆ. ಆ 3,000 ರೂಪಾಯಿ ನಾನು ಕಟ್ತೀನಿ, ಚೆನ್ನಾಗಿ ಓದ್ಕೊಂಡ್ ನಡಿ. ಎಲ್ಲಿಂದ ತರ್ತೀಯ ನೀನು? ಅವೆಲ್ಲ ನಿಂಗೆ ಯಾಕೆ? ಈಗ ಅಳದು ನಿಲ್ಸಿ ಸುಮ್ಮನೆ ನನ್ನ ಜೊತೆ ಬಾ. ಎಕ್ಸ್ಕ್ಯೂಸ್ ಮೀ, ಟೈಮ್ ಎಷ್ಟಪ್ಪ? ಮಾಮ್ 8 ಗಂಟೆ. ಬೆಳಿಗ್ಗೆನಾ ರಾತ್ರಿನಾ? ಬೆಳಗ್ಗೆ ಮಾಮ್. ಮಾರಿದ್ರೆ ಬೆಳಗಾಗ್ಬಿಡುತ್ತೆ. ಕೊಡಿಲ್ ಮಚ್ಚ, ಸೇಟು ಹೊಡೆದಿದ್ಕೆ ಸಲ ಇದು ಮಂಜನ ಪಕ್ಕದಲ್ಲಿ ಪೊಟ್ಟ. ಭಾರತ್ ಮಹಾನ್, ಆಸೆಯ ದುಃಖಕ್ಕೆ ಮೂಲ. ನಾಡು ಉಳಿಸಿ ಭಾಷೆ ಬೆಳೆಸಿ, ಪರವಾಗಿಲ್ಲ ಇಂಗ್ಲಿಷು ಕಲ್ತ್ಕೊಳ್ಳಿ. ನನ್ನ ದೌರ್ಬಲ್ಯಕ್ಕೆ ರಮ್ಮು ಕುಡಿಯಿರಿ. Give me 10 rupees, costly life, please, come on. ಅಮ್ಮ ಹೊಗೆ ಹಾಕೊಂಡ? ಇಲ್ಲ. ಬೇರೆ ಏನಾನ ಬೇಕಾ? ಬೇಡಪ್ಪ. ಹೌದಪ್ಪ, ಈಗ ಸ್ವಲ್ಪ ಮಂಜ ಹೋದ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ದೋಪು. ಪಳಿದ್ಗಿರಿ. ಅದಾದ್ಮೇಲೆ ನಾನೇ ಮುಚ್ಕೊಂಡಿರಲೆ ನಿಡ್ಲಿ ಯಾರೋ ಸುಡ್ತಾರೆ. ಬುಲೆಟ್ ವೇಟ್, ಡ್ಯೂಟಿನ ವೇಟ್. ಮಮ್ಮು, ನಾನ್ ಮಾಡಿರೋ ಕೇಸ್ ಪಬ್ಲಿಕ್ ಆದ್ರೆ ನನ್ನ ಹೆಸ್ರು ಕೇಳಿದ್ರೆ ಓಡೈತ್ಯಾ? ಬೇಡ, ಸರಿ ಹೋಗಲ್ಲ. ಯಾರಪ್ಪ ನಿಂಗೆ ಬೇಲ್ ಕೊಟ್ಟಿದ್ದು? ದುಡ್ಡು ಪ್ರಭಿದು, ಹೆಸರು ಪೆಟ್ರೋಲ್ದು. ಉತ್ತರ ಆಗಲ್ಲ ನೀನು. ಕಾಲ್ ನೆಟ್ಗಾಗೋವರೆಗೂ ಹಾಸ್ಪಿಟಲ್ ಇರೋದಲ್ಲೇನಪ್ಪ? ನೋಡು ಮಾಮ್, ಈ ಅವತಾರದಲ್ಲಿ ಏರಿಯಾ ರೌಂಡ್ ಹಾಕಿದ್ರೆ ಮರ್ಯಾದನೆ ಬೇರೆ. ಕಾಲಿಗೆ ಶೂಟ್ ಆಗಿದ್ರು ಹೆಂಗ್ ಓಡಾಡ್ತಾನೆ ನೋಡು ಅಂತಾರೆ. ಒಂಥರ ಹವಾ ಮೇಂಟೈನ್. ಪುಂಗಡ ಸುಮ್ಮರ. ಸತ್ಯಣ್ಣಲ್ಲಿ ಇರ್ತಾರಣ್ಣ. ಯಾರ ಪೇಟ ಹಾಕೊಂಡು ಕರೆ ಕೋಟು ಆ ಮೆಂಟ್ಲ ನನ್ ಮಗ ಅಲ್ಲೆಲ್ಲ ಕುಡಿತಾ ಕೂತಿರ್ತಾನ ನೋಡ. ಸರಿ ಅಣ್ಣ, ಬಾ ನನ್ನ ಜೊತೆಲಿ. ಇಲ್ಲ, ನೀನ್ ಹೋಗ್ಬಾ, ನಾ ಇಲ್ಲೇ ಇರ್ತೀನಿ. ಅಯ್ಯೋ, ಎಲ್ಲಾರು ತಪ್ಪಿಸ್ಕೊಬಿಟ್ರೆ? ಇಲ್ಲ, ನಾ ಇಲ್ಲೇ ಇರ್ತೀನಿ, ಹೋಗ್ಬಾ. ಹುಷಾರು, ಇಲ್ಲೇ ಇರು.
ಯಾರು ಒಳ್ಳೆಯವರು? ಯಾರಪ್ಪ? ಈ ಲೂಸ್ ಮಾದ ತುಂಬಾ ಒಳ್ಳೇನು. ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಅದೇ ತಾಯ್ತಾ. ಅಯ್ಯೋ AC ಬಸ್ ಸರಿ ಇಲ್ಲಪ್ಪ, ತಲೆ ಕೆಟ್ಟಿದೆ. ಬುಲೆಟ್ ಇದೆ ಅಂತ ಶೂಟ್ ಮಾಡೋಣ ಅಷ್ಟೇ. ನೀನು ಇಂಥವ್ರನ್ನೆಲ್ಲ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಆಗ ಇನ್ನೂರು ದುನಿಯಾ ಔಟ್ರ ದುನಿಯಾ ಗೊತ್ತಾಗ. ಆಯ್ತು ಬಿಡೋಣ, ನಂಗಾರ ಇನ್ಯಾರವ್ರೆ, ನೀನೇ ಒಳ್ಳೆ ದೇವ್ರ ಸಿಗ್ದಂಗ್ ಸಿಕ್ಕಿದ್ಯಾ. ಅಯ್ಯೋ ನೀನ್ ನಮ್ಮವನಪ್ಪ, ಆಟಲ್ಲಿದೀಯಾ? ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ. ನಿಂಗೆ ಕೆಲಸ ತಾನೇ ಬೇಕು, ಕೊಡ್ಸಣ. ಹುಡುಗಿ ಪರೀಕ್ಷೆ ಬರೀಕ್ ದುಡ್ಡು ಬೇಕಲ್ವಾ, ಕೊಡೋಣ. ಎಲ್ಲಿ ಹುಡುಗಿ? ಅಲ್ಲಿ ನಿಂತೈತಣ್ಣ. ಕಲ್ಚರ ಇಲ್ವಲ್ಲ ನಿಂಗೆ? ಇದು ನಮ್ದೇ ಬಾರು, ನಾನು ಓನರ್ ಅಲ್ಲ ಅಷ್ಟೇ. ಇಲ್ಲೇ ಮೂಲೆಯಲ್ಲಿ ಓದ್ಕೋತಾಳ. ಹೋಗು ಹೋಗು, ಕರ್ಕೊಂಬರಕ್ ಹೋಗು, ಹೋಗಪ್ಪ. ಹುಡುಗಿ ಸಕ್ಕ ತಗೊಳೆ ಮಾಮ್. ಆ ರೂಟಲ್ಲಿ ಯೋಚನೆ ಮಾಡಬೇಡ, ಒಳ್ಳೆ ಘಟ ಮಕ ಮುಚ್ಚಿರೋಳೆಲ್ಲ ಕೊಡ್ತಾ ಇರ್ತಾರೆ. ಅವನ್ ನ್ಯೂಸ್ ಬೇಡಣ, ದುಡ್ಡು ಬೇಕಣ ಅಷ್ಟೇ. ಓ ಬಾ 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 ಬಾ, ಜಾಗ ಸತ್ಯಾನಂದೇ ಅಂತೆ. ಮೇಲೆ ಅಲ್ಲಿಂದ ಬರಮ್ಮ ತಾಯಿ, ಮಾತಾಯಿ, ಬಾ 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 ಬಾ. ಇಲ್ಲಿ ಕುತ್ಕೋ, ಇಲ್ಲಿ ಕುತ್ಕೋ. ಇಲ್ಲೇ ಓದ್ಕೋ, ನಿಂಗೆ ಏನಾಗಲ್ಲ. ನೀವು ಪರೀಕ್ಷೆ ಫಸ್ಟ್ ಕ್ಲಾಸ್ ಬರ್ತೀಯ ನೋಡ. ನಾವ್ ಹಿಂಗ್ ಹೋಗ್ಬಿಟ್ಟು ಹಿಂಗ್ ವಾಪಸ್ ಬಂದ್ಬಿಡ್ತೀವ. ಆಯ್ತು ಬರ ನೋಡಿಲ್ಲ, ಎದ್ಕೋಬೇಡ. ಇವಳು ನಿಮ್ಮೆಲ್ರಿಗೂ ತಂಗಿ. ಅಯ್ಯೋ ಹಂಗಿ ನನ್ನ ಮಕ್ಕಳು ನಿಮ್ಮ ಹತ್ರ ತಂಗಿ ಸುದ್ದಿನ. ಭಯ ಪಡ್ಬೇಡ, ಏನು ಆಗಲ್ಲ. ಬಂದ್ಬಿಡ್ತೀನಿ ಹಣ ಬಂದೆ. ಹೊಟ್ಟೆಗೆ ಏನಾರು ತಿಂದಿರಾ? ಮಿಸ್ಸೆ ಒಂದ್ ಸಿಗರೇಟ್ ಕೊಡಪ್ಪ. ಅಯ್ಯೋ ಹಳೆದೇ 150 ಕೊಟ್ಟಿವಲ್ಲಯ್ಯ. ಅಂಗಡಿನಾಗ ಸರ್ಕಾರ ನಿಂಗ್ಸಲ ಕೊಟ್ಟಿಲ್ವಾ? ನೀನ್ ಹಂಗ್ ಕೊಡಯ್ಯ. ವಿಷಪಾಷಣ ಮರ್ತ್ಯ ನೀನು. ಸಿಗರೇಟ್, ಹಂಚು, ಪಾನ್ ಪರಾಗ, ಬೀಡಿ, ನಿಂದ ಮೆಡಿಕಲ್ ಶಾಪ್ ನಿಂದು. ತಗೊಳಯ್ಯ ಹೋಗ್ಲಿ. ಹಿಂಗೊಂದ್ ಟೀ ಬಂದ್ ಕೊಡ. ಹಂಗೆ ಟೀ ಕೊಡೋ. ಕೊಡಲೇ ಕೊಡ. ಇದು ತಗೋಪ್ಪ, ತಿನ್ನಪ್ಪ ಕಂದ, ತಿನ್ನಯ್ಯ. ಅಣ್ಣ ತಿನ್ನಪ್ಪ. ಟೀ ಬಂದ್ ಕೊಡ್ಸೋಣ. ಅರ್ಥ ಆಯ್ತು. ಹೋಗು ಹೋಗು ಹೋಗು, ಲೋಕಾದಲ್ಲೂ ಬೇರು. ಅಯ್ಯೋ ಎದ್ರಕೋಬೇಡ, ಅವರೆಲ್ಲ ಒಳ್ಳೆ ಜನ ಪಾಪ. ಈ ಟೀ ಕುಡ್ಕೊಂಡು ಬಂದ್ ತಿನ್ಕೋ. ಓದೋ ಮಕ್ಳು ಹಂಗೆ ಓದ್ಬಾರ್ದು. ನೀವ್ ಓದ್ತಾರ, ನಾ ಬಂದ್ಬಿಡ್ತೀನಿ. ಪ್ರಕಾಶ ಹುಡುಗಿ. ಹಲೋ ಹುಡುಗಿ. ಪ್ರಭಿ, ಇವನೇನು ಮಾಡಬೇಡ, ಬಿಟ್ಬಿಡ. ಪಾಪ ಇವ್ ತಾಯಿ ಹಾಸ್ಪಿಟಲ್ ಅಡ್ಮಿಟ್ ಆಗೋರಂತೆ. ಇವನೊಬ್ಬನಾದ್ರೂ ಬದುಕಿರ್ಲಿ, ಬಿಟ್ಬಿಡ. ಹೋಗ್ತಾರ ಇಲ್ಲಿಂದ. ತಿನ್ನಕ್ಕೆ ಏನಾದ್ರು ತಂದಿದ್ಯೇನಾ? ಬಿಸ್ಕೆಟ್ ಇದೆ, ಕೊಡ್ಲೇಣ? ಬಿಸ್ಕೆಟ್ ತಿನ್ನಕ್ ನನ್ನ ನಾಯಿ ಅನ್ಕೊಂಡ ಇಲ್ವಾ? ಅನ್ಕೋ, ಪರವಾಗಿಲ್ಲ. ಬಿಸ್ಕೆಟ್ ತಂದಿರೋದ್ನ ಯಾವ್ದಾದ್ರು ನಾಯಿಗೆ ಹಾಕ್ಬಿಟ್ಟು ಮೂಳೆಗೆ ತಂದಿದ್ರೆ ನನ್ಗೆ ಹಾಕೋ. ಅಣ್ಣ ಇದೆಲ್ಲ ಮುಗಿದ್ಮೇಲೆ ಒಟ್ಟಿಗೆ ಊಟ ಮಾಡೋಣ. ಸಪ್ಪೆ ಬೇಗ ಮುಚ್ಚು, ಹೋಣ. ಬರೋ, ಡೀಸೆಂಟ್ ಆಗಿರ್ಬೇಕು. ಪ್ರಭೇ, ಬೆಳಿಗ್ಗೆ ಯಾರನ್ನ ಗೊಬ್ಬರ ಮಾಡ್ತಾ ಇದ್ದೀರಾ? ಹಳೆ ಕೇಸು. ಎಂತ ಪುಣ್ಯವಂತ್ರಪ್ಪ ನೀವು. ಬಿನಿಸು ಮಾಡ್ತೀರಾ, ಆಮೇಲೆ ಬಿನಿಸಿಂಗ್ ಕೊಡ್ತೀರಾ. ಎಲ್ಲಿ ನಿಮ್ಮ ಅಣ್ಣ? ಅಲ್ಲಿ. ಬರೋ, ನೆಮ್ಮದಿಯಾಗಿರು. ನೀವು ಡೆಡ್ ಬಾಡಿಯಲ್ಲಿ ಕೈ ಕಾಲು ತಿಂತಾ ಇದೀರಲ್ಲ. ದೇವ್ರು ಚೆನ್ನಾಗಿದ್ದೀರಾ? ನೋಡ, ಇನ್ನ ಬದುಕಿದೀನಿ. ಬಾರ ಊಟ ಮಾಡು. ಇಲ್ಲ, ಮಣ್ಣು ಮಾಡೋ ದಿವಸ ನಾನು ಉಪವಾಸ. ಇದೇನ ನೀವು ಎಲ್ಲ ಬಿಟ್ಬಿಡಿದೀನಿ ಅಂತ ಟಿವಿಲಿ ಪೇಪರ್ಲಿ ಹೇಳ್ಬಿಟ್ಟು ಸಮಾಜ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಮತ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನ್ ಮಾಡ್ಲಿ ಸತ್ಯ, ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಇದ್ಯಾವ್ದು ಹಳೆಯ ಕೇಸು, ಮತ್ತೆ ಓಪನ್ ಮಾಡ್ತೀನಿ ಅಂತ ಬಲಿಯಾಗ್ರಾಡ್ತಿದ್ದ. ಅದಕ್ಕೆ ಇಲ್ಲಿ ಎತ್ತಾಕೊಂಬಂದು ಮುಚ್ಚಾಕ್ತಾ ಇದೀವಿ. ಅಯ್ಯೋ, ನಾನು ಬಂದ್ ವಿಚಾರಣೆ ಮಾಡ್ಬಿಟ್ಟೆ. ಬರೀಲಿ ಅಣ್ಣ, ಇವ್ ಶಿವನಿಂಗು ಅಂತ ಹಿಂದಿಲ್ಲ ಮುಂದಿಲ್ಲ, ಅನಾಥ, ಫುಡ್ಡು ಬೆಡ್ಡು ಯಾವ್ದು ಇಲ್ಲ ಅಣ್ಣ. ಅದೇನು ಹೇಳ್ತಾರಲ್ಲ ಅಣ್ಣ, ನಿಯತ್ತಲ್ಲಿ ನಾಯಿಗೆ ಚಾಲೆಂಜ್ ಮಾಡ್ತಾನೆ ಇವನು. ಉಣ್ಣ ಇದೇನೋ ಸತ್ಯ, ಇವ್ ನೋಡಕ್ ಸತ್ತೋದ್ ನನ್ನ ಹೆಂಡತಿ ತಮ್ಮ ತರನೇ ಇಲ್ವನ? ಏನ್ ಮಾಡ್ತೀಯಪ್ಪ? ಏನ್ ಬೇಕಾದ್ರು ಮಾಡ್ತೀನಣ್ಣ. ಹಂಗಾದ್ರೆ ನಾನು ಚುಚ್ಬಿಡ್ತೀಯಾ? ಮಗನ ಏನ್ ಹಂಗುರಾಯ್ತಾ ಇದ್ಯಾ? ಸತ್ಯ, ಯಾವನ ಮೆಂಟ್ಲು ಕರ್ಕೊಂಡ್ ಬಂದಿದ್ಯಲ್ಲ ಇಲ್ಲಿ. ಬಿಡೋಣ ಮಗನ. ಅವನ್ ತಿಕ್ಕ ನನ್ ಮಗಣ. ನೀನ್ ಯಾರನ್ನ ತೋರಿಸ್ಬಿಟ್ಟು
ಹುಚ್ಚು ಅಂದ್ರೆ ಚುಚ್ಬಿಡ್ತಾನೆ. ನಿನ್ನ ಹತ್ರ ಕ್ಲಾಯ್ಕು ಮಡಿಕೋ. ಏ ಸತ್ಯ, ಇವನ್ ಕೆಲಸ ಮಾಡ, ನಮ್ ಲೂಸ್ ಮಾದ ಅವನಲ್ಲ, ಅವನ ಹತ್ರ ಬಿಟ್ಟಿರೋ. ಏನಾದ್ರು ಕೆಲಸ ಇದ್ರೆ ಮಾಡ್ಸ್ಕೊತೀನಿ. ಅಣ್ಣ, ಚೆಂಬು ಲೂಟ ಪಾತ್ರೆ ತಗೊಳಕ್ಕೆ 10,000 ಅಡ್ವಾನ್ಸ್. ನನ್ನ ಮಗ ನೀನು. ಏನ ನಿನ್ ಕತೆಲಿ? ರವಿ ದುಡ್ಡು ಕೊಡ ಇಲ್ಲಿ. ಎಷ್ಟಾಯ್ತಾ? 3,000 ಅಣ್ಣ. ತಗೊಳ. ಅಣ್ಣ ಇನ್ನೊಂದು 5,000. ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಲ್ಲ, ಆಮೇಲೆ ನೋಡೋಣ. ಏನಣ್ಣ ನೀವು? ಲೈ ಸತ್ಯ, ಈಗ್ಲೂ ಸಿಕ್ದವ್ರಿಗೆಲ್ಲ ತಲೆ ತಿಂತಿರ್ತಂತಲ್ಲ. ಮೊನ್ನೆ ಪ್ರಭಿ ನಿನ್ ವಿಷಯ ಹೇಳ್ಕೊಂಡು ನಗ್ತಿದ್ದ. ನೀನೊಂದ್ ಕೆಲಸ ಮಾಡ, ಯಾವ್ದಾದ್ರು ಒಳ್ಳೆ ಡಾಕ್ಟರ್ಗೆ ನಿನ್ ತಲೆಯನ್ನು ತೋರ್ಸು. ಅಣ್ಣ, ಅಮಾವಾಸ್ಯೆ ಪೂರ್ಣಮಿಗೆ ಮಾತ್ರ ಜಾಸ್ತಿ ಆಗುತ್ತೆ, ಇಲ್ದಿರೋ ನಾರ್ಮಲ್ ಮದ್ಸೆ ಅಣ್ಣ. ನನ್ ಮಗ ನೀನು. ಬಂದಿದ್ ಕೆಲ್ಸ ಆಯ್ತಲ್ಲ, ರೈಟ್ ಹೇಳು. ಏಯ್ ಪೆಟ್ರೋಲ್ ಅಲ್ಲ, ಬರ್ತೀರಿ. ಸೊಪ್ಪು ಕೊಡು, 1 ಲೋರೆ ಸೊಪ್ಪು. ಅದ್ಯಾಕ ನಂಗೆ ರಾಯಿಸ್ತೀಯಾ? ಅಣ್ಣ ಇಲ್ಲ ಅಂತಿದ್ರೆ ಇಲ್ಲೇ ಊತಾಕ್ಬಿಡ್ತಾ ಇದ್ದೆ. ಸರಿಯಾಗಿ ಕೊಟ್ಟನಲ್ಲೋ, ಮಕಾಮತಿ ಎಲ್ಲ ಊದಿಸ್ಬಿಟ್ಟ. ಇಷ್ಟೊತ್ತಿಗೆ ನೀನ್ ಮೇಲ್ಕೋಬಿಟ್ಟಿರ್ತಿ ಅನ್ಕೊಂಡಿದ್ದೆ. ನನ್ಗೊಂದ್ ಬೇಕಷ್ಟೇ. ಎಷ್ಟು ಕೊಡ್ತೀಯ? ಕರ್ಕೊಂಬತ್ತೀನಿ. ಎಷ್ಟಾದ್ರೂ ರೆಡಿ ಮಾಮ, ತಗೋ. 7, 9, 12. ಅಯ್ಯೋ ಹೋಗೋಣ, ನಂಗೆ 12 ಮೇಲೆ ಲೆಕ್ಕನೇ ಬರೋದಿಲ್ಲ ಅಂತದೆ. ಎಷ್ಟದಣ್ಣ ಇದ್ರಾಗ? ಆ ಹುಡುಗಿಗೆ ಪರೀಕ್ಷೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟಿದೆ, ತೊಂಡ ಕೂಡ. ಅಣ್ಣ, ಕೆಲ್ಸ ಇವತ್ತಿಂದಾನೆ ಶುರು ಮಾಡ್ಬಿಡೋದಾ? ಫಸ್ಟ್ ದುಡ್ಡು ತೊಗೊಂಡೋಗ್ ಕೊಡ. ಆಮೇಲೆ ನಾನು ಕೆಲಸ ಹೇಳ್ತೀನಿ, ಕುಡ್ಕತ್ತೀಯ? ಏನೊಂದು ಹೇಳ್ಬೇಕಾಗ್ರ? ಬೇಡಪ್ಪೋ, ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ. ಅಣ್ಣ, ಹೆಂಗೋ ಈ ಹುಡುಗಿ ಆಗ್ಲೊತ್ತು ಅಲ್ಲಿ ಇಲ್ಲಿ ಓದ್ಕೊಂಡು ಕಾಲ ಕಳೀತದೆ. ರಾತ್ರಿ ಹೊತ್ತು ಪ್ರಾಣ ಓದಂಗಾಯ್ತದೆ ಕಣಣ್ಣ. ಹೆಂಗಾರ ಮಾಡಿ ನೀನ್ ದಮ್ಮಯ್ಯ ಅಂತೀನಿ, ಒಂದ್ ಸಣ್ಣ ಗೂಡಂತ ಮಾಡ್ಕೊಡೋಣ. ಇಲ್ಲ ಅನ್ಬೇಡ ಅಣ್ಣ. ಮಾಡೋಣ ನಡೆ, ಹೋಗೋಣ. ನೀವು ರೈಲು ಅಂತಂದ್ರೆ ಬೆಳಿಗ್ಗೆ 9:30 ಬರ್ತಾನೆ ಟಿಪ್ಪು ಎಕ್ಸ್ಪ್ರೆಸ್. ಎಡಗಡೆ ತಿರ್ಕೊಂಡ್ರು ಅದೇ ನಿಮ್ಮನೆ ಬಸ್ ಮನೆ. ಮೊದ್ಲಿಗೆ ಇದು ನನ್ನ ಮನೆ, ಈಗ ಇದು ನಿನ್ನ ಮನೆ. ಇಲ್ಲಿರೋದೆಲ್ಲ ವೇಸ್ಟು, ಈ ದುನಿಯಾದಲ್ಲಿ ನೀನು ವೇಸ್ಟು. ಇದು ನನ್ನ ಮನೆ. ನೀವ್ಯಾರು? ನೀವ್ ಯಾವ ಜಾತಿ? ಮಾಂಸ ತಿಂತೀರಾ? ವೆಜ್ಜಾ? ನೋಡೋದಕ್ಕೆ ಗಂಡಸ್ತರ ಇದ್ದೀರಾ? ನೀವು ಗಂಡಸೇನಾ? ನೀವಿಬ್ರು ಗಂಡ ಹೆಂಡ್ತಿನ? ನಿಮ್ಮಿಬ್ರದ್ದು ಯಾವ ರೀತಿ ಸಂಬಂಧ? ಸಿಂಗಲ್ ಆದ್ರೆ ಓಕೆಪ್ಪ, ಡಬಲ್ ಆದ್ರೆ ಪ್ರಾಬ್ಲಮ್ಮು. ನೀವು ಡೈಲಿ ಸ್ನಾನ ಮಾಡ್ತೀರಾ? 9:30 ಲೈಟ್ ಆಫ್ ಮಾಡ್ಬಿಡ್ಬೇಕು. ಈ ತರ ತರಲೆ ಪ್ರಶ್ನೆ ನಿಮ್ಮನ್ನ ಯಾವನು ಕೇಳಲ್ಲ. ಇದು ನಿಂದೆ ಓನ್ ಹೌಸ್, ಓಪನ್ ಏರ್ ಕಂಡೀಷನ್. ಎಂತ ಮಳೆ ಬಂದ್ ಬಸ್ಸೇ ತೇಲ್ಕೊಂಡು ಹೋದ್ರು ಮೇಲ್ಗಡೆ ಸೋರಲ್ಲ. ಅಣ್ಣ, ಕಿಟಕಿಗಳೆಲ್ಲ ಜಾಸ್ತಿ ಆದವೆ ಅದೊಂದು ಬಿಟ್ರೆ ಮಿಕ್ಕಿದೆಲ್ಲ ಚಂದ್ವೆ. ಇಲ್ಲೇ ತಿನ್ಕೊಂಡು ಇಲ್ಲೇ ಮಲ್ಕೊಂಡಿದ್ರೆ ನಾವು ಬಸ್ಸ ಹೋಯ್ತಾನೇ ಇದೀವಿ, ನಾವ್ ಇಳಿಯೋ ಸ್ಟಾಪೇ ಬಂದಿಲ್ಲ ಅನ್ಸ್ಬಿಡ್ತದಲ್ವಾ? ಚೆನ್ನಾಗಿ ಮಾತಾಡ್ತಾರೆ. ಬಂಡೆ ಕವಿ. ತಪ್ಪು. ಎಲ್ಲಾರ್ಗು ಒಂದಲ್ಲ ಒಂದ್ ದಿವಸ ಇಳಿಯೋ ಸ್ಟಾಪ್ ಬಂದೇ ಬರುತ್ತೆ. ಅವಾಗ ಇಳಿದ್ಬಿಟ್ಟು ಹೋಯ್ತಾ ಇರ್ಬೇಕು ಅಷ್ಟೇ. ನೋಡಮ್ಮ, ಅಲ್ಲಿ ಕಾಣಿಸ್ತಿಯಲ್ಲ ಬಾಗ್ಲು, ಅಲ್ಲಿ ನಿನ್ನ ಬೆಳಗಿನ ಪಾಪ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಬಿಡು. ಬನ್ನಿ. ಲಕ್ಷ್ಮಣ್ಣರೇ, ಚೆನ್ನಾಗಿದ್ದೀರಾ? ನಾನು ಸತ್ಯಣ್ಣ, ನಮ್ಮ ಓನರು. ಈ ಏರಿಯಾಗೆ ಇವರೇ ಬಾಸು. ಆಡಿಯೋ ವಿಡಿಯೋ 2 ಔಟ್, 2 ಕ್ಲೀನ್ ಮಾಡಿಸ್ತೀನಿ ಅಂತ ಸುಮಾರು ವರ್ಷದಿಂದ ಹೇಳ್ತಾನೆ ಅವಳೆ. ಮಗ ಅಮೇರಿಕದವನೇ, ಅಮ್ಮ ಭಾರತ್ ಮಾತೆ ಇಲ್ಲೇ ಅವಳೆ. ನಮ್ ದೊಡ್ಡವ ಇದ್ದಂಗೆ ಅವಳೆ ಕಾಲಿಗೆ ಬಿದ್ದೋಗ್ಲಣ್ಣ. ಬೇಡ ಸುಮ್ನಿರೋ, ಎಲ್ಲ ವೇಸ್ಟ್. ಸುಮ್ನಿರೋ, 100 ರೂಪಾಯಿ ಅಡ್ವಾನ್ಸ್ ಕೊಡು. 100 ರೂಪಾಯಿ ಕೊಡು ಬೇಗ. ಹೋಗು. ನೀ ತಂದ್ಕೊಟ್ಟಿದ್ ತೆಂಗಿನಕಾಯಿ ಎಲ್ಲ ಕೊಳ್ತೋಗದೆ. ಯಾವ್ದು ಫ್ಲಾಶ್ ಬೇಕು? ಆಯ್ತಾಯ್ತು, ಹೋಗು. ನೀವ್ ಯಾವಾಗ್ಲೇ ಮಾತಾಡ್ಬೇಕು ಅಂತಂದ್ರು ಒಂದ್ 10 ಅಡಿ ಡಿಸ್ಟೆನ್ಸ್ ಇಟ್ಬಿಟ್ಟು ಮಾತಾಡಿ. ಯಾಕೆಂದ್ರೆ ಇವತ್ತು ಹೇಳಿದನ್ನ ನಾಳೆ ಅರ್ಥ ಮಾಡ್ಕೊಂಡು ನಗ್ತಾ ಇರ್ತಾಳೆ. ಭಯ ಬೀಳ್ಬೇಡಿ. ತಗೋ ಇದನ್ನ, ಮನೆಗೇನ್ ಬೇಕೋ ಪಾತ್ರೆ, ಚಾಪೆ, ಪಗಡ ಎಲ್ಲ ತಗೊಂಡ್ಬಿಡು, ಆಯ್ತಾ? ಜೈ ಒಂದೇ ಮಾತರಂ, ಟಿಪ್ಪು ಸುಲ್ತಾನ್. ಶಿವು, ನಾವಿದ್ರೆ ಮನೆಗೇನ್ ಬೇಕೋ ತಗೊಂಬರೋಣ. ಹೋಗೋಣ ನಡಿ. ಪೂಜೆಗೆ
ಮನ್ನಾರ ಸಾಕ್ಷಾತ್ಕಾರ ಪಿಕ್ಚರ್ ನೋಡಿದಾನೆ ಅಣ್ಣ ಅವ್ರದ್ದು. ನೋಡಿದೀನಿ ಅಣ್ಣ. ಅಯ್ಯ ಇದೇನಣ್ಣ ತಿರ್ಗಾ ಇಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇವತ್ತು ಹೊಡಿಬೇಕಾ? ಇವತ್ತು ಅವನು ಹೊಡಿತಾನೆ, ನೀನ್ ಹೊಡಿಸ್ಕೋಬೇಕು. ದುಡ್ಡು ಕೊಟ್ಟಿದ್ದಾನೆ, ನೀನ್ ಸೋಲ್ಬೇಕು. ಹ್ಞೂ ಆಯ್ತು. ಈ ಪೆಟ್ರೋಲ್ ಅಲ್ಲೋಡು ಬಂದವನೇ. ಆಸೆ ತೀರಷ್ಟು ಹೊಡ್ಕೋ, ಜೀವಕ್ಕಿನಬಾರ್ದು. ಅಯ್ಯೋ ಪಾಪ. ಆಯ್ತಪ್ಪ, ಕೈ ಕಾಲು ಮುರ್ಕೋ, ಉಸಿರು ಹೋಗ್ಬಾರ್ದು. ದಡ್ ಬೇಡ. ಪೆಟ್ರೋಲ್ ಹಿಂಗೆ ಸೊಪ್ಪಡಿದ್ರೆ ಹೋಗ್ಬಿಡ್ತಲ್ಲ. ಶಿವಲಿಂಗು ಬಾಪುಟ ಇವತ್ತು ಏಯ್ ಮಾಮ, ಜನರೇಟ್ರು ಔಟು. ಪೆಟ್ರೋಲ್ ನನ್ ಮಗನೇ, ಬರೀ ಚಪ್ಪರ್ ಶೋಕಿಗಳೇ ಆಗೋಯ್ತಲ್ಲ ಅದು. ಅಲ್ಕ ನನ್ ಮಗನೇ, ಒಬ್ಬಂಗ್ ಇಷ್ಟೇನ ಸೇರ್ಕೊಂಡೆ? ನಾಚಿಕೆ ಆಗಲ್ಲ ನಿಮ್ಗೆ ಚಪ್ಪರ್ ನನ್ ಮಕ್ಳ. ಏಯ್ ಬರಲಿ, ಎತ್ತಗೋಣ ಬಿಸಿಗಲ್ಲಿ. ಏನ್ ಬರೀ ರಿವೆಂಜ್ಗಳೇ ಆಗೋಯ್ತಲ್ಲೇ ನನ್ ಮಗನೇ. ಸತ್ಯಣ್ಣ ಇಲ್ವಾ? ಅಲ್ಲಿ ಸೆಟ್ಲ್ ಆಗ್ಬಿಟ್ಟವ್ರು ನೋಡಮ್ಮ. ಸತ್ಯಣ್ಣ, ಯಾರನ್ನೇ ಬುರಿಸ್ತಾ ಇದ್ರಲ್ಲಿ? ನನ್ನೇ ಅಬ್ಬರ್ಸ್. ಯಾರು ನೀನು? ಏನ್ ಬೇಕು? ಶಿವು ಇನ್ನು ಮನೆಗ್ ಬಂದಿಲ್ಲ. ಯಾವ ಶಿವ? ಶಿವದು ಇವತ್ತು ನೈಟ್ ಡ್ಯೂಟಿ. ಅವನು ಬೆಳಿಗ್ಗೆ ಬರ್ತಾನೆ. ನಿಮ್ ಮನೆಗೆ ಹೋಗು. ಊಟ ಆಯ್ತಾ? ಬಾಯಿಲೆ ಕುತ್ಕೋ, ಬಿರಿಯಾನಿ ಮಾಡಿದೀನಿ, ಬಾಯಿಲೆ ತಿನ್ನು. ಇಲ್ಲ ಬೇಡ. ಊಟ ಆಯ್ತಾ? ಟಾರ್ಚ್ ಇದೆಯಲ್ಲ, ಮನೆಗೆ ಹೋಗು. ಲೇಡೀಸ್ ಎಲ್ಲ ಇಲ್ಲಿ ಬರ್ಬಾರ್ದಪ್ಪ. ಟಾರ್ಚ್ ಇದೆಯಲ್ಲ ಹಾಕೊಂಡು ಮನೆಗೆ ಹೋಗು. ಬೇಡ ಕಣೆ, ಶಿವು ಇರ್ತಾನೆ, ನೀನ್ ಬರ್ಬೇಡ. ಹಲೋ, ನಾನೇ ನಿನ್ ಶಿವುನ ತಿಂದ್ ಹಾಕ್ಬಿಡಲ್ಲ. ಬೇಡ ದೀಪಾ, ನಿನ್ನ ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ. ಬೇಡ ಅಂದೆ ಅಷ್ಟೇ. ಹೆದರ್ಕೋಬೇಡಮ್ಮ, ನಾನೇ ನಿನ್ ಶಿವುನ ಎತ್ತಾಕೊಂಡು ಹೋಗ್ಬಿಡಲ್ಲ. ಶಿವು 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 ಕುಡಿಯೋದ ಅಭ್ಯಾಸ ಬೇರೆ ಇದೆಯಾ ನಿನ್ಗೆ? ನಾನೇ ಕುಡಿಯಕ್ ಹೋಗ್ಲಿ, ಯಾರೋ ಕಳ್ಳರು ಬಂದು ದುಡ್ಡು ಕಿತ್ಕೊಂಡು ಹೋಗ್ಬಿಟ್ರು. ಕಿತ್ಕೊಂಡ್ರಾ? ಸುಳ್ಳು ಹೇಳ್ಬೇಡ, ನಾನ್ ನೋಡಿದೀನಿ ನೀನೇನು ಅಂತ. ಮುಟ್ಬೇಡ. ಅಯ್ಯೋ ಬಿಡು ದೀಪಾ, ನಾನೇ ಕ್ಲೀನ್ ಮಾಡ್ತೀನಿ. ಹೇಳೋ, ನೀನ್ ಕುಡಿದ್ ಬಿದ್ದಿದ್ದೆ ಅಲ್ವಾ?
ನಿಜ ಹೇಳೋ. ನಾನ್ ಕೆಲಸ ಮಾಡಕ್ ಹೋಗಿದ್ದೆ ಅಂದ್ರೆ ನೀನ್ ನಂಬೋದೇ ಇಲ್ವಲ್ಲ, ಯಾಕೆ? ಏನ್ ಕೆಲಸ ಮಾಡಿದ್ರೆ ಹಿಂಗ್ ಮುಖ ಮೂತಿ ಎಲ್ಲ ಗಾಯ ಆಗತ್ತೆ? ಸರಿ ದೀಪಾ, ನಿನ್ ಬಸ್ ಲೇಟ್ ಆಗತ್ತೆ, ನೀನ್ ಹೋಗು. ಏ ಪೂರ್ಣಿ, ನಿನ್ ಪ್ರಾಬ್ಲಮ್ಮು ನನಗೆ ಅರ್ಥ ಆಯ್ತು. ಬರ್ತೀನಿ. ಬಾಯ್ ಶಿವು. ಯಾಕೋ ಹಿಂಗ್ ಸುಳ್ಳು ಹೇಳ್ತೀಯಾ? ನಾನ್ ಎಷ್ಟ್ ಹೇಳಿದ್ರು ನನ್ ಮಾತ್ ಕೇಳಲ್ಲ. ಯಾರಿಗೂ ಹೊಡೆದ್ ಬಂದಿದ್ಯಾ ನೀನು? ಬದುಕ್ಬಿಟ್ಟವನೇ. ಹೆಂಗೆಲ್ಲ ಮಾಡ್ಕೊಂಡಿದ್ಯಾ? ಅಯ್ಯೋ, ನೀನ್ ಹೀಗೆ ಮಾಡ್ತಾ ಕುಲ ಇದ್ರೆ ಇಲ್ಲ, ನಾನ್ ನಿನ್ನ ಗೋತ್ರ ಬಿಟ್ಬಿಟ್ಟು ಇಲ್ಲ, ಹೋಗ್ತೀನಿ ಅಷ್ಟೇ. ಅಡ್ರೆಸ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬೋರ್ಡ್ ಇಲ್ಲ. ತಾಯಿ, ಈ ಸತ್ಯಣ್ಣ ಬೆಳಿಗ್ಗೆ ಒಂದ್ ಸತ್ಯ ಹೇಳ್ತಾವನೆ, ಕೇಳಿಸ್ಕೊಂಬಿಡು. ಅವನು ನಿನಗೋಸ್ಕರ ಒದೆ ತಿಂದು ದುಡ್ಡಿಸ್ಕೊಂಡ್ ಬಂದವನೆ. ಅಣ್ಣ ಸುಮ್ಕಿರಣ, ಅವೆಲ್ಲ ಹೇಳ್ಬೇಕಾ? ಏ ಸುಮ್ನಿರ, ನೀನು ಪರೀಕ್ಷೆಗೋಸ್ಕರ ದುಡ್ಡು ಬೇಕು ಅಂತಿದ್ದಲ್ಲ, ಅದಕ್ಕೋಸ್ಕರ ಅವನು ಒದೆ ತಿಂದು ದುಡ್ಡಿಸ್ಕೊಂಡ್ ಬಂದವನೆ. ಅವನೇನು ದುಡ್ಡಿಸ್ಕೊಂಡ್ ಬರ್ಲಿಲ್ಲ ಅಂದ್ರೆ ನೀನ್ ಪರೀಕ್ಷೆ ಬರೀತಿರ್ಲಿಲ್ಲ. ಜ್ವರ ಬಂದಿದ್ಯಾ? ಹಿಂಗ್ ಮುಟ್ ನೋಡಿ, ಹಿಂಗೆ ಮುಟ್ಟು ಬಂದಿದ್ಯಾ? ಒಳ್ಳೆ ವಸ್ತು ಕೊಡ್ತೀನಿ. ತಗೋ ತಗೋ, ಈಗೊಂದ್ 30 ml ಹಾಕು, ಆಮೇಲೆ ಒಂದ್ 30 ml ಹಾಕು. ಜ್ವರ ಪಟ್ಟಂತ ಹೋಗ್ಬಿಡುತ್ತೆ. ಒಳ್ಳೆ ಔಷಧಿ. ನಾ ಬರ್ಲಮ್ಮ ಶಿವ, ಸಾಯಂಕಾಲ ರೆಡಿ ಆಗ್ಬಿಡು. ಅಣ್ಣ ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ಆ ತರದ ಅಭ್ಯಾಸ ಎಲ್ಲ ಬಿಟ್ಟು ತುಂಬಾ ವರ್ಷ ಆಯ್ತು. ನಮ್ದೇನಿದ್ರು ಫುಲ್ ಮಿಲ್ಸು. ಕತ್ಲಾದ್ಮೇಲೆ ಬೆಳಿಗ್ಗೆನೆ ಫುಲ್ ಟ್ಯಾಂಕ್ ಆಗ್ಬಿಟ್ರೆ ಬಾಡಿ ಅಲ್ಲಾಡ್ತಾ ಇರ್ತದೆ, ದೇಹದಲ್ಲಿರೋ ಪಾರ್ಟ್ಸ್ ಎಲ್ಲ ಆನಂದವಾಗಿರ್ತದೆ. ಆಮೇಲೆ ಇದೆಲ್ಲ ಫಸ್ಟ್ ಕ್ಲಾಸ್. ಬರಲ್ಲ ತಿಂಡಿ. ಅರಮನೆಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನು ತಿನ್ನಲು ಸಾಧ್ಯವೇನೋ. ಅವನ್ ಗೋರಿ ಕಟ್ಸ ಕಾಸು ಹಂಚೋದು, ನೀನ್ ಓದ್ಸೋದು, ನಾನ್ ದುಡಿಯೋದು, ಕೆಲ್ಸಕ್ಕೆ ಓದ್ತಾ ಇರೋದು ಬತ್ತಾ ಇರೋದನೆಯ. ಅಯ್ಯಯ್ಯೋ ಪೂರ್ಣಿ ಹಾಲು ಉಕ್ಬಿಡ್ತು, ಏನ್ ಮಾಡ್ಲಿ? ಕೆಳಗಿಳಿಸು. ಹೌದು, ನೀನ್ ಎಲ್ಲಿವರೆಗೂ ಓದ್ತೀಯಾ?
ಡಾಕ್ಟರ್ವರೆಗೂ ಓದ್ಬಿಡು, ನಾನು ಓದಿಸ್ಬಿಡ್ತೀನಿ. ನಾನು ಓದಲ್ಲ, ಈ ಸಲ ಪರೀಕ್ಷೆ ಬರೆದ್ರೆ ಸಾಕು. ಅಯ್ಯ, ಓದಕ್ಕೆ ಏನ್ ರೋಗ ನಿನ್ಗೆ? ನಾನೇನೋ ನನ್ನ ಅಕ್ಷರ ಕಲ್ತಿದ್ದಿದ್ರೆ ಅದ್ರ ಕಥೆನೇ ಬೇರೆ ಮಾಡ್ಬಿಡ್ತಾ ಇದ್ದೆ. ಸರಿ ಬಿಡವ, ಏನೋ ನಾಕ್ ಒಳ್ಳೆ ಮಾತು ಹೇಳೋಣ ಅಂದ್ರೆ 60 ಕ್ಯಾಂಡ್ಲು ಬಲ್ಪ್ ಬಿಡ್ತಾರಲ್ಲ, ಪಳ್ಳನೆ ಬಿಡ್ತೀಯ ಕಣ್ಣ. ಸರಿಯಾಗಿ ಕೂತ್ಕೊಳ್ಳೋ. ಕುತ್ಕೊಂಡಿದ್ದೀನಲ್ಲ, ಉಪ್ಸರಿಗೆ ಹಾಕಲ್ಲ ನನ್ ಮಗ ಯಾವನೋ. ಕೂತ್ಕೊಳ್ಳೋ ಸರಿಯಾಗಿ. ಕಾಲ್ ಸರಿಗಿಟ್ಕೋ, ಸರಿಗಿಟ್ಕೋ. ಬರೀ ಚಟ್ನಿ ತಿಂತಾ ಇದ್ಯಾ? ಇಡ್ಲಿ ಇರ್ಲಿಲ್ವಾ ಅದ್ರಲ್ಲಿ? ಇದ್ದಿದ್ದೆ ಹೇಳು, ತಿಂದಾಕ್ಬಿಟ್ಟೆ. ಅದೇನ ಆನೆ ಗಂಜಿ ಹೋಯ್ತಾರಂತಲ್ಲ, ಹಂಗಾಗೋಯ್ತು ನನ್ ಕತೆ. ತಗೋ, ಬೇಕಾ ಇನ್ನೊಂದು ಇಡ್ಲಿ? ನಮ್ಗಿದೆಲ್ಲ ಬೇಡ. ರಾಗಿ ಮುದ್ದೆ ನಾಟಿ ಕೋಳಿ ಸಾರು 2 ಸಾಕು. ನಿಂಗ್ ರಾಗಿ ಮುದ್ದೆ ಮಾಡಕ್ ಬರ್ತದ? ಇಲ್ಲಪ್ಪ, ನಂಗ್ ಬರಲ್ಲ. ಬರಲ್ವಾ? ಹಂಗಾದ್ರೆ ನಿನ್ ಮಾಂಸ ತಿನ್ನಲ್ಲ? ಛೀ, ಪ್ರಾಣಿ ಹಿಂಸೆ ಮಾಡ್ಬಾರ್ದು. ಪ್ರಾಣಿ ಹಿಂಸೆನಾ? ನಾವು ಬಂಡೆ ಕೆಲಸ ಮಾಡೋವಾಗ ಅದೇನೇನ್ ಪ್ರಾಣಿ ಪಕ್ಷಿ ತಿಂದಿದೀವೋ ಅದ್ರ ಹೆಸರು ಒಂದು ನೆನಪಿಲ್ಲ. ಓಚಿಕೇತನೂ ಬಿಟ್ಟಿಲ್ಲ, ನಾಯಿನೂ ಬಿಟ್ಟಿಲ್ಲ. ಛೀ, ಏನ್ ಛೀ? ನಿನ್ಗೇನ್ ಗೊತ್ತಾದ್ರ ಕತೆ? ಅದ್ರ ರುಚಿ ಏನ್ ಕಂಡಿದ್ಯಾ ನೀನು? ಏಯ್ ಸರಿ, ನಾನ್ ಮನಿಕೊಂತೀನಿ, ನೀನು ಬಂದ್ ಮನಿಕೋ. ಇನ್ನೊಂದ್ಸಲ ಹಂಗ್ ಕರೆದ್ರೆ ನನ್ನ ಹತ್ರ ಬಯಸ್ಕೋತಿಯ ನೋಡು. ಅಯ್ಯ, ನಾನೇನ್ ಅನ್ಬಾರ್ದು ಅನ್ಬಿಟ್ಟೆ ಅಂತ ಹಂಗ ಆಡ್ತೀಯ ನೀನು. ತಿನ್ಬಿಟ್ಟು ಓದ್ಕೊಂಡ್ ಮನಿಕೋ, ನನ್ಗೇನಾಗಬೇಕು? ಶಿವ ಮಲಗ್ಬಿಟ್ನಾ? ಮಲಗಿದಾನೆ, ಎಬ್ಬಿಸ್ಲಾ? ಬೇಡ. ಏನಾದ್ರೂ ಹೇಳ್ಬೇಕಾಗಿತ್ತಾ? ಊಟ ಮಾಡ್ತೀರಾ? ಬೇಡ. ಬರ್ಲಾ? ಮಮ್ಮ ಫುಲ್ ಹೇಳ್ಬಿಟ್ಟೆ ಬಾಬಾ, ನಾಳೆ ಬೆಳಗ್ಗೆ ಹೇಳ್ತೀನಿ ಅಂದ್ಲು. ನಾವೆಲ್ಲ ಇದೀವಿ ಬಿಡು ಮಗ, ಟೆನ್ಷನ್ ಮಾಡ್ಕೋಬೇಡ. ಕೋಳಿ ನಕ್ರ ಮಾಡ್ತೀಯ? ಶಿವು ನಕ್ರ ನಮ್ಮ ಹತ್ರನೇ ಮಾಡ್ತಲ್ಲೇ ನೋಡ್ಕೊಳ್ಳಿ. ಲೇ ಏನ್ ಸರ್ ಲೂಸ್ ಮಾತಾವ್ರೆ? ಓಡಲ್ವಾ ನೀವು? ಲೈಫಲ್ಲೇ ಹೊಡೆದಿರಂಗಾಗ್ಬಿಟ್ಟಿಲ್ಲ ನೀನು. ಕೂತ್ಕ, ಯಾರ ಜುಟಿ ಹೇಳ. ಕೂತ್ಕೊಳ್ಳೋ. ಈ ಏರಿಯಾಗೆ ಫುಲ್ಲು ಫೇಮಸ್ ಅಲ್ಲ ನೀವು? ಸಿಗಡ್ಗಳು ಸುಮ್ಮನೆ ಕೂತ್ಕೊಂಡು ಹೋಗೋರು ಬರೋರು ನೋಡ್ತಾ ಇರೋದು, ಅಣ್ಣಮ್ಮನ ಕೂರಿಸೋದು, ಗಣೇಶನ ಮುಳುಗಿಸೋದು, ಫುಲ್ಲು ರೌಡಿಸಮ್ ಅಲ್ಲ? ಕೊನೆಗೊಂದು ದಿವಸ ಎಲೆಕ್ಷನ್ ಕೈ ಮುಗಿತಾ ಇರೋದು ಒಂದು ದೊಡ್ಡ ಕಟ್ಔಟ್ ಹಾಕೊಂಡು ಯಾವನೋ ತಲೆ ಮಾಸ್ತವನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಬೋರ್ಡ್ ಹಾಕ್ಬಿಡೋದು. ಏನೋ ಬ್ಲ್ಯಾಕ್ ಒಬ್ರ ಇವನ್ ಜೊತೆ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಏನ್ ಟ್ರೈನಿಂಗ? ಏನ್ ಮಾಡೋದು ಸಾ, ಹೊಟ್ಟೆಪಾಡು. ನಾನು ಓದಿದಿನ ಬರ್ದಿದ್ದೀನ, ಇವ್ನು ಕಾಸು ಕೊಡ್ತೀನಿ ಜೊತೆಲಿರು ಅಂದ, ಅದಕ್ಕೆ ಜೊತೆಲಿದ್ದೀನಿ ಸಾ. ಎಷ್ಟು ಜನಕ್ಕೂ ಇದೆ ನೀನು? ಅಯ್ಯೋ ಅಂಥದ್ದೆಲ್ಲ ನಾನೇನು ಮಾಡಿಲ್ಲ ಸರ್. ಇವ್ರು ಸುಮಾರು ಜನ ದುಡ್ಡು ಕೊಡ್ಬೇಕಲ್ಲ, ಅವ್ರ ಜೊತೆಲಿರ್ತೀನಿ ಅಷ್ಟೇ. ಏನೋ ಫೈನಾನ್ಸ್ ಬೇರೆ ಬಿಟ್ಟಿದ್ಯಾ ನೀನು? ಸರಿ, ದೋಪೆಲ್ಲ ಒಂದು ತೋರಿಸು. ಸರ್ ತಡಿಯೋ, ತೋರಿಸು. ಬೇಡ ಸರ್. ಜೋಡಿ ಕೊಲೆ ಮಾಡ್ಬಿಟ್ಟು ಬಂದು ಮಲಗಿದ್ರೆ ಈ ಲೆವೆಲ್ಗೆ ನಿದ್ದೆ ಬರುತ್ತಾ? ಓಯ್, ನೆನ್ನೆ ನೀನಿದ್ದೇನೋ ಅವನ ಜೊತೆಗೆ? ಇದೆಲ್ಲ ಮಲಗೋ ಜಾಗನೇನಲ್ಲೇ? ಹೌದು, ಯಾವ ಲೋಕಲ್ ಕುಡಿದ್ರೆ ಈ ಲೆವೆಲ್ಗೆ ನಿದ್ದೆ ಬರುತ್ತಾ? ನನಗೂ ಸುಮಾರು ದಿವಸದಿಂದ ನಿದ್ದೆ ಇಲ್ಲ.
ಬನ್ರೋ ಇಲ್ಲಿ. ಇದೇ ಲೊಕೇಶನ್ನು, ಆದ್ರೆ ಬೇರೆ ಬೇಸಿನ್ನು. ಇದೇ ಪೊಸಿಷನ್ ನಾಳೆ ನೀನು ಎಲ್ಲ ಹೋಗ್ಬಿಡ್ತೀರಾ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರೆದ್ಬಿಡ್ತೀನಿ. ಒಂದ್ಸಲನಾದ್ರೂ ಶಿವನ ನನಗ್ ಬಿಟ್ಕೊಡೆ, ನಾನಾದ್ರೂ ಸೀರಿಯಸ್ ಆಗಿ ಟ್ರೈ ಮಾಡ್ತೀನಿ. ದೀಪಾ, ನನ್ನ ಹತ್ರ ಹೀಗೆಲ್ಲ ಮಾತಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿದೀನಿ ನಾನು. ಪೂರ್ಣಿ, ನಿಮ್ಮಿಬ್ರ ಮಧ್ಯೆ ಏನೂ ಇಲ್ಲ ಅಂತ್ಯ, ಅಂದ್ರೂ ಅವನ್ ಜೊತೆಲೇ ಇರ್ತ್ಯ. ಒಂದ್ ಕೆಲ್ಸ ಮಾಡು, ಮೊದ್ಲು ಅವನ್ನ ಬಿಟ್ಪಾ, ನನ್ ಜೊತೆ ಹಾಸ್ಟೆಲ್ ನಲ್ಲಿರು. ದುಡ್ಡು ಯಾರು ಕೊಡ್ತಾರೆ? ದುಡ್ಡು ಕೊಟ್ರು ನಾನ್ ಬರಲ್ಲ. ಶಿವಗೆ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಅದನ್ನೇ ಕಣೆ ನಾನ್ ಲವ್ ಅಂದಿದ್ದು. ದೀಪಾ, ಹಿಂಸೆ ಮಾಡ್ಬೇಡ, ಆ ಥರದ್ ಏನೂ ಇಲ್ಲ. ಶಿವು, ಶಿವು, ಸುಮ್ಮನೆರವೋ, ಮೈಕೆಲ್ಲ ನೋವು, ಕೋಪ ಬರ್ಸ್ಬೇಡ. ಅಯ್ಯೋ, ನಿನ್ ಮಕ ಮುಚ್ಚಿ ನಿನ್ ಎಗ್ರು ಬಿದ್ದಾಗ ಹೋಗು. ಗೊರ್ಕೆ ಸೌಂಡ್ ಕೇಳಕ್ಕಾಗಲ್ಲಪ್ಪ. ನೀನಾ? ನಾನ್ ನಮ್ಮ ಅವ್ವ ಅನ್ಕೊಂಡೆ. ಥೂ, ಹೆಂಗ್ ಗೊರ್ಕೆ ಹೊಡಿತೀಯ ಗೊತ್ತಾ ನೀನು? ನಾನಾ? ಗೊರ್ಕೆನಾ? ಯಾವ್ದೋ ರೈಲೋ ಪೈಲೋ ಹೋಗಿರ್ಬೇಕು, ಹೋಗು. ಇದಕ್ಕೂ ಬಳ ಚೆನ್ನಾಗಿ ಕಾಣಿಸ್ತೀಯ. ನೋಡಪ್ಪ, ಇದು ಮಾಡ್ಬಿಟ್ಟಿದ್ದೀನಿ. ಸತ್ತಣ್ಣ ನೋಡ್ಕೊಂಡ್ ಬರ್ತೀನಿ ತಾಳು. ಇನ್ನೊಂದ್ಸಲ ನಿನ್ ಗೊರ್ಕೆ ಸೌಂಡ್ ಕೇಳಿಸಿದ್ರೆ ಬಾಗ್ ಏನಾರು ತುರ್ತೀನಿ. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ರೋಮಿಯೋ ಜೂಲಿಯೆಟ್ ನಮಗ್ ಗೊತ್ತಿಲ್ವಾ? ಪಾಯ್ಸನ್ ಕುಡಿಸಿದ್ದು ಪ್ರೀತಿ ಅಲ್ವಾ? ಸಾವಲ್ಲೂ ಒಂದಾದರೂ ಪ್ರೀತ್ಸೋರ್ಗೆಲ್ಲ ದೇವ್ರಾದರು. ಪ್ರೀತ್ಸೋರ ಪಿಸು ಮಾತನು ಕೊಲ್ಲೋ ಲೋಕ ಸುಳ್ಳೆಂದರು. ಈ ಪ್ರೀತಿ ಕುರುಡು ಕಣೆ, ನೋವಲ್ಲೇ ಅದರ ಕೊನೆಯ ಮಾರ್ಬೇಡ ಸುಮ್ಮನೆ. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ದೇವದಾಸ್ ಸ್ಟೋರಿ ಗೊತ್ತಾ ನಿಂಗೆ? ಪ್ರೀತಿ ಪಿವೋಟ್ ಆಗಿದ್ದೆಂಗೆ? ಪಾರೂನ ಮರೆಯೋ ನೆಪ, ನೆಪವೇ ನೆನಪು ಅವಳ ಜಪ. ಮರೆಯಾದ್ರೂ ಅವರ ಕಥೆ, ನೀವ್ ನೆನೆಯೋದ್ಯಾಕೆ ಮತ್ತೆ ಮತ್ತೆ? ಹೇ ಆದಿ ಪನ್ನೀರು, ಅಂತ್ಯ ಕಣ್ಣೀರು, ಕೈ ಕೊಡುವನೋ ದೇವರು. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಶಿವು, ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಕಣೋ. ಇದೇಳೋ ನೋಡು, ಪೇಪರ್ನಲ್ಲಿ ನಿನ್ ಫೋಟೋ ಹಾಕಿದ್ದಾರೆ ನೋಡು. ಈಗ ಅವ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಲೂಸ್ದು ಆ ಹುಡುಗರೆಲ್ಲ ಫೋಟೋ ತೆಗಿತಾ ಇದ್ರಲ್ಲ, ನೋಡ್ದೆ. ನಾನು ಯಾವತ್ತು ಫೋಟೋ ತೆಗೆಸ್ಕೊಂಡಿರ್ಲಿಲ್ಲ, ಹೋಗಿ ನಿಂತ್ಕೊಂಡೆ ತೆಗೆದ್ರು. ಚೆನ್ನಾಗೈತಲ್ಲ. ಏನಂತ ಬರೆದ್ರು ಇದ್ರಲ್ಲಿ? ರೌಡಿಗಳು, ಕದೀಮ್ರು, ಕಳ್ರು, ರೇಪಿಸ್ಟ್ ಅಂತ ಬರ್ದಿದ್ದಾರೆ ನೋಡು. ಏತು, ನಾನಂತ ಕೆಲಸ ಎಲ್ಲ ಮಾಡಿಲ್ಲ, ಹೋಗು. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನಿನ್ಗೆ. ಎಷ್ಟೆಲ್ಲ ಹೇಳಿದೀನಿ ನಿನ್ಗೆ ಆ ಲೂಸ್ ಮಾದ ಸತ್ಯನನ್ ಜೊತೆ ಎಲ್ಲ ಸೇರ್ಬೇಡ ಅಂತ. ಏ ಪೂರ್ಣಿ, ಅಪ್ಪ ಲೂಸ್ ಮಾದ ಒಳ್ಳೆಯವನೇನೆ,
ಆ ಇನ್ಸ್ಪೆಕ್ಟರ್ ಸರಿ ಇಲ್ಲ. ನೋಡ್ ಶಿವು, ಅವ್ರ ಜೊತೆ ಕೆಲಸ ಮಾಡ್ಬೇಡ ನೀನು. ಏಯ್, ಅಲ್ಲಿ ಕೆಲಸ ಮಾಡ್ಬೇಡ ಅಂದ್ರೆ ನಮ್ಮ ಅವ್ನ್ ಗೋರಿ ಕಟ್ಸಕ್ಕೆ ನೀನ್ ಓದ್ಸಕ್ಕೆ ಕಾಸೆ ಅವನ್ ಕೊಡ್ತಾನೆ. ಒಳ್ಳೆಯವ್ರ ಹತ್ರ ನಾನ್ ಕೆಲ್ಸಕ್ಕೆ ಸೇರಿಸ್ತೀನಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾನೋ. ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಹೋಗೋವಾಗ ಏನೋ ಎತ್ಕೊಂಡು ಹೋಗ್ತೀವ? ಏನು ಎತ್ಕೊಂಡು ಹೋಗಲ್ಲ. ಯಾರು ಒಳ್ಳೇದ್ ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ ಮಾತ್ರ ಮಾಡಬಾರ್ದು. ಕೆಲ್ಸ ಮುಗಿಸಿ ಸಿದ್ಧ ಮನೆಗ್ ಬರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು. ಇಲ್ಲ, ಕಾಡ್ಗೋಗಿ ಕರಡಿ ಹಿಡ್ಕೊಂಬಂದು ಕುಣಿಸ್ತೀನಿ ರೋಡು ತಕ 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 ಅಂತ. ನೀನ್ ಹೇಳೋದು ಸರಿಯಾಗೈತಲ್ಲಿ. ಏ ಶಿವು, ಅಲ್ಲೋಡು, ಅವ್ರು ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ? ನೀನು ಅವ್ರ ಥರದೇ ಒಂದ್ ಬೈಕ್ ತಗೋ, ಒಳ್ಳೊಳ್ಳೆ ಬಟ್ಟೆ ಹಾಕೋ, ನಾವು ಚೆನ್ನಾಗಿರ್ಬೇಕು ಕಣೋ. ಅಮ್ಮಣ್ಣಿ, ಅವನ ಹತ್ರ ಇರೋದು ಯಾವ್ದು ಅವನದಲ್ಲ, ಎಲ್ಲ ಅವ್ರ ಅಪ್ಪ ಕೊಡ್ಸಿರ್ತಾನೆ. ಬೇಕಾದ್ರೆ ಹೋಗಿ ಕೇಳು, ಅವ್ನ ಹಾಕೊಂಡಿರೋ ಚಡ್ಡಿ ಕೂಡ ಅವ್ರ ಅಪ್ಪನೇ ಕೊಡ್ಸಿರೋದು. ನಾವಂಗಲ್ಲ, ಅಡಿಯಿಂದ ಮುಡಿವರೆಗೂ ನಮ್ ಸಂಪಾದನೆಯಲ್ಲಿ ಬದುಕ್ತಾ ಇರೋರು. ಅದ್ಯಾತ್ರದ್ದು ನೆಕ್ತಾ ಇದೆಯಲ್ಲ, ನೆಕ್ಬಿಟ್ಟು ಓದ್ ದಬ್ಬಾಕು. ಪೂರ್ಣಿ, ಏನ್ ಹೇಳೋ? ಬಾ ನೀನು. ಏನು? ಬಾರೆ ಕೆಳಗೆ ತಗೊಂಡ್ಬಿಡ್ಕೋ. ಇದೇನಕ್ಕೋ ತಂದೆ? ಚೆನ್ನಾಗಿತ್ತು ತಂದೆ. ಏನಾದ್ರೂ ಹೇಳ್ಬೇಕಿತ್ತಾ? ಏನು ಇಲ್ಲಪ್ಪ. ನಿಜ ಹೇಳೋ, ಏನಾದ್ರೂ ಹೇಳ್ಬೇಕಿತ್ತಾ? ಅಯ್ಯೋ ನಮ್ಮವ್ವ ಏನೂ ಇಲ್ಲ. ಏಯ್ ಪೂರ್ಣೆ, ತಗೋ. ಏನು ಇದು? ನೋಡ್ ಸರಿಯಾಗಿ ಕಂಡ್ಬಿಟ್ಟು. ಏನು ಸೀರೆ ತಗೊಂಡ್ಬಂದಿದ್ಯಾ? ನಾಳೆ ಹಬ್ಬ ಅಲ್ವಾ, ಉಟ್ಕೋ, ಚೆನ್ನಾಗಿರ್ತದೆ. ದುಡ್ಡೇಲಿಂದ ಬಂತು? ಬಟ್ಟೆಗೆ ಅಂತ ಅಡ್ವಾನ್ಸ್ ಕೊಟ್ಟವ್ರಲ್ಲ. ನೀನು ತಗೊಳ್ಳಿಲ್ವಾ? ನಂಗೆ ಯಾಕೆ ಪೂರ್ಣಿ ಬಟ್ಟೆ? ಬೆಳಿಗ್ಗೆ ಹೋಗಿ ಬಟ್ಟೆ ಹಾಕೊಂಡ್ಬಿಟ್ರೆ ಸಾಯಂಕಾಲದವರೆಗೂ ಇದೇ ಹಾಕೊಳದೆಯಾ, ಕೆಲಸ ಮಾಡ್ತಾನೆ ಇರೋದೆಯಾ. ಪಾ ಗಬ್ಬೊಡಿತಾ ಇತ್ತು, ಅದಕ್ಕೆ ತೊಳ್ಕೊಂಡು ಹೋಗೋಣ ಅಂತ ಬಂದೆ. ಅದ್ ಸರಿ, ಪರೀಕ್ಷೆ ಏನಾಯ್ತು, ಪಾಸಾ ಫೇಲಾ? ಇನ್ 15 ದಿನಕ್ಕೆ ಹೇಳ್ತಾರಂತೆ. ಅವ್ರ ಮಕ ಮುಚ್ತು ಹೋಗು. ಹಗ್ಲು ರಾತ್ರಿ ನೀನು ಕಷ್ಟಪಟ್ಟು ಓದಿದಕ್ಕೂ ಅವತ್ತು ಹೇಳಕ್ಕೆ ದೊಡ್ಡರಾಗುವ ನನ್ನ ಮಕ್ಕಳಿಗೆ. ಅಯ್ಯೋ, ನನ್ ಸೋಪ್ ಎಲ್ಲ ಹಾಳು ಮಾಡ್ದೆ. ಹಿಂಗೆ ಉಚ್ಚ ತೊಳೆದ್ರೆ ಬೆಳ್ಳಗಾಗ್ಬಿಡ್ತೀಯ ನೀನು. ಹೌದೌದು, ನಿನ್ ಮಾತ್ ನಿಜಾನೇ. ಹಂಗೆಲ್ಲ ಸೋಪ್ ಹಾಕೊಂಡು ಬೆಳ್ಳಿಗಾಗಂಗ್ ಇದ್ದಿದ್ರೆ ನನ್ನಂತ ಕರೀರಲ್ಲ, ಬೆಳ್ಳಿಗಾಗೋಗ್ಬಿಟ್ಟಿರೋರು. ನಮ್ಮಪ್ಪ ಬೆಳ್ಳಿಗಿದ್ನಂತೆ, ನಮ್ಮವ್ವ ನನ್ನಂಗೆ ಕರ್ರಗಿದ್ಲು. ಹೌದು, ನಿಮ್ಮಪ್ಪ ಹೇಗ್ ಸತ್ರು? ನಮ್ಮಪ್ಪನ ನಾಯಿ ಕಚ್ಬಿಟ್ಟು. ಒಬ್ಬೊಬ್ಬರೇ ಕೊಡೆಲ್ಲ ಕೊಡು ಪಾಪ. ತಗೊಂಡೋಗ ಅಜ್ಜಿ ಕೂಡ ತಗೊಳಗ, ನೀನ್ ಬಾರ ಮುಂದೆ. ತಗೋ. ಏಯ್, ಏನಾಯ್ತು ನಿನ್ಗೆ? ಬಾ ಹೋಗೋಣ. ಏಯ್, ಅಳ್ತಾ ಇದ್ಯಾ? ಯಾರನ್ನ ಏನಾದ್ರು ಅಂದ್ರ? ಇಷ್ಟು ವರ್ಷ ಈ ಕೈಯಲ್ಲಿ ಯಾರಾದ್ರೂ ಕೊಟ್ಟಿದ್ದನ್ನ ಇಸ್ಕೊಂಡಿದ್ದೀನಿ ವಿನಃ ನಾನು ಯಾರಿಗೂ ಏನು ಕೊಟ್ಟಿಲ್ಲ. ಕೊಡೋದ್ರಲ್ಲಿ ಎಷ್ಟು ಸುಖ ಇರುತ್ತೆ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಶಿವು, ನನ್ಗೆ ಇವತ್ತು ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ನೀನ್ ಯಾವಾಗ್ಲೂ ನನ್ ಜೊತೆಲೇ ಇರ್ತೀಯ ತಾನೆ? ನಮ್ಮವ್ವ ಸತ್ತೋದ್ಮೇಲೆ ನಂಗಿನ್ಯಾರೇ ಗತಿ? ಅಪ್ಪ ಶ್ರೀರಾಮಚಂದ್ರ ಕಾಪಾಡಪ್ಪ. ವೆಂಕಟೇಶ್ವರ ಸ್ವಾಮಿ ಪಾದಾಲ್ ಗೋವಿಂದ ಗೋವಿಂದ. ಏಸ್ಕೊಳ್ಳಿ ಸ್ವಾಮಿ. ಆಹಾ, ಸ್ವಾಮಿಗಳು ಒಟ್ಟು ತುಂಬಾ ಕುಡ್ಕೊಂಡು ರಾಮನ ಪಾದ ಸೇರ್ಕೊಂಡ್ಬಿಡ್ಬೇಕು. ಏ ಲೂಸ್ ಮದ, ಹಾಲ್ ತರ ಐತೆ ಅಂತ ಒಟ್ಟು ತುಂಬಾ ಕುಡ್ಕೊಂಡ್ಬಿಟ್ಟಿಯಾ? ಆಮೇಲೆ ಯಾವ್ದಾರ ಮೋರಿಗೆ ಬಿದ್ದು ಮಕ್ಕಳ ಮಾಡ್ಕೊಂಡು ಹಾಲು ತುಪ್ಪ ಉಯ್ದು ಬಿಡ್ತಾರೆ. 4-5 ಗ್ಲಾಸ್ ಕುಡಿದ್ರೆ ಏನಾಯ್ತದ ಗುರು? ರಾಮ ಅಂತ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾರ. ಏ ಲೂಸಾ, ಏನ್ ಹಂಗ್ ಕುಡಿತೀಯ? ಇದ್ದೇನೋ ಕಿತ್ತಾಕ್ಬೇಕು. ನೋಡೋ ಇಲ್ಲಿಲ್ಲ. ಏನ್ಲ ಇದು? ಪೂರ್ಣಿಮಾ. ಅಯ್ಯ, ಯಾಕಲ್ಲ ಹಿಂಗ್ ಬರ್ಕೊಂಡಿದ್ದೆ? ಅಲ್ಲೇನ್ ನೋಡ್ಚಾ, ಇಲ್ಲಿ ನೋಡಲು. ಅಯ್ಯೋ, ನಿನ್ನ ಎಗರ್ ಬಿದ್ದಾಗ ನಿಂಗೇನ ಬಂದಿದ್ದು ಹೊತ್ತು. ಅಲ್ಲಡ ಕಾಳು ಹೆಂಗಿಚ್ಕೊಂಡ್ಬಿಟ್ಟನ್ ಮೈಯಲ್ಲ. ಏಯ್, ಲವ್ ಮಾಡ್ತಾ ಇದ್ದೀನಿ ಪೂರ್ಣಿಮಾನ. ಬ್ಲೇಡ್ ಅಲ್ಲಿ ಕುಯ್ಕೊಂಡಿದ್ದೀನಿ. ಬಿಟ್ಬಿಡ ಬಿಡ ಶಿವ, ಬಿಡ. ಏನ ಮಗನಿಗೆ ಗುರೈಸ್ತ? ಅಯ್ಯೋ,
ನಿಂಗೆ ಗೊತ್ತಿಲ್ಲ ಪೂರ್ಣಿ, ಎಂತ ಮಾತಂದ ಗೊತ್ತಾ ನಿಂಗ ಅವನು? ಏಯ್, ಬೆಳಿಗ್ಗೆ ಎದ್ದು ಯಾವ ಕಡೆ ಹೋಯ್ತಾ ಇದ್ಯಾ? ನಾನು ಬರ್ತೀನಿ ತಡಿ. ಯಾತರದ ರಾಮರಸ ಕುಡಿದ್ಬಿಟ್ಟು ಬೇಡ ನನ್ನ ಕತೆ. ಯವ್ವ, ಮೈಕೆಲ್ಲ ನೋಯ್ತದೆ, ಕಣ್ಬೇರೆ ಎಳಿತದೆ. ಎಲ್ ಬಡ್ಕಂದಪ್ಪ. ಪೂರ್ಣಿ, ನಿನ್ನೆ ಕೊಡೋಣ ಅನ್ಕೊಂಡಿದ್ದೆ. ತಗೋ, ಇನ್ನ 10 ದಿವಸ ಕೆಲಸ ಮಾಡಿದ್ರೆ ಇನ್ನ 500 ರೂಪಾಯಿ ಕೊಡ್ತಾರಂತೆ. ನನ್ ಬೇಡ, ನೀನೇ ಇಟ್ಕೋ, ನಿಂಗೆ ಬೇಕಾಗತ್ತೆ. ಏಯ್, ಇದೇನೆ ಎಲ್ಲ ಬ್ಯಾಗಲ್ಲಿ ಎತ್ಕೊಂಡೆಲ್ಲ ಹೊಂಟಿದ್ಯಾ? ನಾನ್ ನಿನ್ ಜೊತೆ ಇರಲ್ಲ, ನನ್ ಫ್ರೆಂಡ್ ದೀಪಾ ಜೊತೆ ಇರ್ತೀನಿ. ಯಪ್ಪ ನೋಡ್, ಕೋಪ ಇದ್ರೆ ಡೇಟ್ ಹೊಡೆದ್ಬಿಡು. ಬಿಟ್ಟೋಗ ಮಾತ್ರ ಆಡ್ಬೇಡ. ನಿನ್ ಜೊತೆ ಹಿಂಸೆ ಪಡೋದಕ್ಕಿಂತ ನಾನು ಅವಳ ಜೊತೆನೆ ಇರ್ತೀನಿ. ಏ, ನಾನೇನ್ ತಪ್ಪು ಮಾಡಿದೆ ಅಂತ ಹೇಳು? ಏನ್ ಹಿಂಸೆ ಆಗ್ತದೆ ನಿನ್ಗೀಗ? ನೀನ್ ನೆನ್ನೆ ರೌಡಿಗಳ ಜೊತೆ ಹೆಂಗ್ ಆಡ್ದೆ ಗೊತ್ತಾ? ಎಷ್ಟು ಜನ ಹೊಡೆದಿದ್ದೆ ನೀನು. ಏಯ್, ಅವ್ನ್ ನಿನ್ಗೆ ಎಂತ ಮಾತಂದ ಗೊತ್ತಾ? ಏನಂದ? ಸುಮ್ನೆ ನನ್ನ ಬಂದಿದ್ ಕೋಪದಲ್ಲಿ ಅವ್ನಲ್ಲೇ ಕತ್ತರ್ಸಾಕ್ಬಿಡ್ಬೇಕಾಗಿತ್ತು. ಸುಮ್ನೆ ಬಿಟ್ಟಿದ್ದೀನಿ. ಇದನ್ನೇ ನಾನು ಹಿಂಸೆ ಅಂದಿದ್ದು. ನಾನ್ ಕೇಳಿದ ಪ್ರಶ್ನೆಗೆ ಯಾವತ್ತಾದ್ರೂ ಉತ್ತರ ಕೊಟ್ಟಿದ್ದೆ ನೀನು? ನಾನು ನಿನ್ ಜೊತೆ ಇರಲ್ಲ, ಬಿಡು. ಏಯ್ ಪೂರ್ಣಿ, ನನ್ನನ್ನೇ ಬಿಟ್ಟೋಯ್ತಿಯಾ? ಬೇಡ ಕಣೆ. ಏನಕ್ಕೂ ಇಲ್ಲಿ ನಾನು ನಿನ್ ಜೊತೆ. ನನ್ಗೂ ನಿನ್ಗೂ ಏನ್ ಸಂಬಂಧ? ನೋಡೋ, ಉಗ್ಯಂಗಿದ್ರೆ ಉಗಿದ್ಬಿಡು, ಉಗಿಸ್ಕೊತೀನಿ. ಈ ಅರ್ಥ ಗೊತ್ತಿಲ್ದಿರೋ ಪ್ರಶ್ನೆಗೆಲ್ಲ ಉತ್ತರ ಕೇಳ್ಬೇಡ. ನಂಗೆ ಹೇಳಕ್ ಬರಕಿಲ್ಲ. ಬಿಡು. ನೋಡೋ, ಇದಂದ್ರೆ ನನ್ಗಿಷ್ಟ. ನೀನ್ ನನ್ನ ಜೊತೆಲಿ ಇರ್ಬೇಕಷ್ಟೇ. ಹೋಗ್ಬೇಡ ಪೂರ್ಣಿ. ಪೂರ್ಣಿ, ನನ್ ಮಾತು ಕೇಳು. ನೋಡು, ದೇವರಣೆಗೂ ನೀನ್ ಹೇಳ್ದಂಗೆ ಕೇಳ್ತೀನಿ. ನನ್ ಮಾತು ಕೇಳು. ಇನ್ನೊಂದ್ಸಲ ಹಂಗೆಲ್ಲ ಮಾಡಲ್ಲ. ನೋಡು, ಅವ್ರ ಜೊತೆ ನಾನು ಸೇರಲ್ಲ ಪೂರ್ಣಿ. ಆಣೆ ಮಾಡಿಲ್ಲ, ನಾಪಸ್ಕೋ. ನೀನ್ ಈ ಜಗದಲ್ಲಿ ಉದ್ದಾರ ಆಗಲ್ಲ. ಹೋಗೋ, ಸಾಯ್ ಹೋಗೋ. ನಾನು ನಿನ್ ಜೊತೆ ಇರಲ್ಲ. ನಿನ್ ಬಿಟ್ಟು ನನ್ಗೆ ನ್ಯಾರೆ ಗತಿ. ನನ್ ಬಿಟ್ಟು ಹೋಗ್ಬೇಡ. ನನ್ನ ನಂಬು. ನಾನು ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದೀನಿ ಪೂರ್ಣಿ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಪೂರ್ಣಿ. ಏಯ್ ಪೂರ್ಣಿ, ಪೂರ್ಣಿ. ಈ ಪಾಪಿ ದುನಿಯಾ ಪ್ರೀತಿ ಕಲಿಸಿ ಉಳಿಸೋದು ಕಲಿಸಿಲ್ಲ. ಓ ಗೆಳತಿ, ನೀನೂನು ಉಳಿದಿಲ್ಲ. ಜೊತೆಲಿ ನಡೆದ ಮಾತೆ ಇರದ ಮುಸ್ಸಂಜೆ ಮರೆತಿಲ್ಲ. ಓ ಹುಡುಗಿ, ಆ ನೆನಪು ಅಳಿಯುಲ್ಲ. ಮುಂಜಾನೆವರೆಗೂ ಸೋನೆ ಸುರಿದ ದಿನಾಂಕ ಗುರುತಿಡುವೆ. ಮಳೆಲಿ ನೆನೆದದ್ದು ನೆನಪಿಡುವೆ. ವಿಶ್ವಾಸವಿರದ ದ್ರೋಹಿ ದುನಿಯಾ ನೀನೂನು ಹಾಗೇನಾ? ಓ ಗೆಳತಿ, ನಿನ್ನಲ್ಲೂ ವಿಷವೇನಾ? ಏಯ್, ಜೊತೆಲಿರೋ ಹುಡುಗರಿಗೆ ಹೊಡಿತೀನಾ? ಸೈಲೆಂಟ್ ಆಗಿರೋ ಅಂದ್ರೆ ಏಯ್, ನಮ್ದೇ 1000 ಪ್ರಾಬ್ಲಮ್ ಅಂದ್ರೆ ಈ ನನ್ನ ಮಕ್ಳು ನನ್ನ ತಲೆನೋ. ಏ ಲೂಸೋ, ಬಾ 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 ಬಾ. ನೀನು ಲವ್ ಮಾಡ್ತೀಯಾ? ಅವ್ನು ನನ್ನ ಮಗನ ಲವ್ ಮಾಡ್ತಾನ? ಅದ್ ನೋಡಿದ್ರೆ ಇಟ್ಟೆ ಆಫ್ಟರ್ ಆಲ್ 10 ಬಿಯರ್ ಸೈಜಲ್ಲಿದೆ. ಅದಕ್ಕೆ ಇಬ್ಬಿಬ್ರು ಮಜ್ನುಗಳ. ಏಯ್, ಗುರಾಯಿಸ್ಬೇಡ, ಗುರಾಯಿಸ್ಬೇಡ. ನಮ್ ಲೂಸ್ ಮದ ಲವ್ ಮಾಡಿದ್ರೆ ನಿನ್ಗೆ ಯಾಕ ಉರಿ? ನೀನ್ ಇಷ್ಟು ದಿವಸ ಮೇಂಟೈನ್ ಮಾಡಿದ್ ಸಾಕಾಗ್ಲಿಲ್ವಾ? ಏನ್ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡ್ಬೇಕು ಅನ್ನೋ ಇದಾ? ಯೋ ಬಿಡೋ, ಬಿಡು. ನಮ್ಮೂರು ಒಂದ್ ಸ್ವಲ್ಪ ರುಚಿ ನೋಡ್ಲಿ, ಬಿಡು.
ಹಲೋ ಯಾರು? ಹಾ ಹೇಳು. ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಆಪರೇಷನ್ ಮಾಡಲೇಬೇಕು. 24 ಗಂಟೆವರೆಗೂ ಏನೇ ಹೇಳೋಕ್ಕಾಗಲ್ಲ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತೀವಿ, ಮಿಕ್ಕಿ ದೇವ್ರು ನೋಡ್ಕೊತಾನೆ. ಈ ಹಳೆ ಡೈಲಾಗ್ ಎಲ್ಲ ಬೇಡ ರೀ. ಏಯ್ ಕೊಡೋ ಇಲ್ಲಿ, ಇಟ್ಕೊಳ್ರಿ ಇದನ್ನ, ಇಟ್ಕೊಳ್ರಿ ಗ್ರಿಪ್ ಆಗಿ. ನಾನ್ ಲಾಂಗ್ ಹಿಡಿಯೋದ್ಬಿಟ್ಟು 3 ವರ್ಷ ಆಯ್ತು. ಏನ್ ಅನ್ಸುತ್ತೆ? ಕತ್ತರಿಸ್ಬೇಕು, ಬಿಸಿ ರಕ್ತ ನೋಡ್ಬೇಕು ಅಂತ ಅನ್ಸಲ್ವಾ? ಇದನ್ನ ಇಟ್ಕೊಂಡ್ರೆ ಒಳಗಿರೋ ಮೃಗ ಎದ್ ಬರುತ್ತ್ರಿ. ಅದೇ ನೀವು ನೇತಾಕೊಂಡ್ರೆ ಇದು ಎದೆ ಬಡ್ತಾ ಕೇಳ್ಸುತ್ರಿ, ಸಾವಿನ ಪಿಸ್ ಮಾತು ಕೇಳ್ಸುತ್ತೆ. ಆದ್ರೆ ನೀವೇನ್ ಮಾಡ್ತೀರಾ? ದುಡ್ಡು ತಗೊಂಡು ಬದುಕಿಸ್ಬಿಡ್ತೀರಾ. ಐ ಕೊಡ ಇಲ್ಲಿ. ಇವತ್ತಿಗೆ ಸರಿಯಾಗಿ 1 ತಿಂಗಳಿಗೆ ನನ್ನ ತಮ್ಮನ ಮದುವೆ ಇತ್ತು. ನನಗೆ ಹೆಂಡತಿ ಮಕ್ಳು ಯಾರು ಇಲ್ಲ, ಎಲ್ಲ ಹೊಂಟೋದ್ರು. ಇದೋನೊಬ್ಬ, ಇವನ್ಗೂ ಹಿಂಗ ಆಯ್ತಲ್ಲಪ್ಪ ಅಂತ ಟೆನ್ಷನ್. ಪೆನ್ ಕೊಡ ಇಲ್ಲಿ. ಏನ್ರಿ ನಿಮ್ಮ ಹೆಸರು? ರಾಮಚಂದ್ರಪ್ಪ. ಡಾಕ್ಟರ್ ರಾಮಚಂದ್ರಪ್ಪ. ಡಾಕ್ಟರ್ ರಾಮಚಂದ್ರಪ್ಪ ಅಂಡ್ ಫ್ಯಾಮಿಲಿ. ನೋಡ್ರಿ, ನೀವು ನನ್ನ ತಮ್ಮನ ಬದುಕಿಸಿದ್ರೆ ನೀವು ಅವ್ನ ಮದುವೆಗೆ ಬರ್ತೀರಾ, ಇಲ್ಲ ಅಂದ್ರೆ ನಾನ್ ನಿಮ್ ತಿಥಿಗೆ ಬರ್ತೀನಿ. ಗೊತ್ತಾಯ್ತಾ? ಈ ರಘುಪತಿ ಒಳ್ಳೇನು ಅಂತ ಪೇಪರ್ನವ್ರು ಬರ್ದಿರೋದು, ಆದ್ರೆ ನನ್ನ ಜೊತೆ ಇರೋನೆಲ್ಲ ಅಲ್ಲ. ನೀವೆಲ್ಲ ಏನೋ ಮಾಡ್ತಾ ಇದ್ದೀರಾ? ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇವತ್ತು ಸಾಯಂಕಾಲದೊಳಗಡೆ ಅವ್ನ ತಲೆನೋ ಬಾಡಿನೋ ನನ್ನ ಮುಂದೆ ಇರ್ಬೇಕಷ್ಟೇ. ಎಲ್ಲ ನನ್ನ ಮಗ ಓನರ್. ಮುಚ್ಚೆ ಎಲ್ಲ ಸುಲಿಗ ಗೊತ್ತಿಲ್ಲಪ್ಪ, ಎಲ್ಲೋದು ಗೊತ್ತಿಲ್ಲ. ಎಲ್ಲಿ ಹೊಡೆದು? ಇಲ್ಲಿ ಹೊಡೆದೆ ಅಣ್ಣ, ತುಬುಕಂತ ಬಿದ್ದೋಗ್ಬಿಟ್ಟ. ನಮ್ಮ ತಾಯಿ ಸತ್ವಾಗ ಅವ್ನು ಸಾಯಂಗ್ ಹೊಡಿಲಿಲ್ಲ ಅಣ್ಣ. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲಿನ ತಲೆ ಸಿಗುತ್ತೋ ಗೊತ್ತಿಲ್ಲ. ಏ ದಡ್ಡ ಚಪ್ಪಡಿ, ನೀನು ಹೊಡೆದಿರೋದು ಯಾರಿಗೆ ಗೊತ್ತೇನೋ? ಪ್ರವಿ, ರಘುಪತಿ ತಮ್ಮ. ಅಣ್ಣ ಅವನು ಯಾವನಾದ್ರೆ ನನಗೇನ ಆಗ್ಬೇಕು? ನೀನು ಪೂರ್ಣಿನ್ ಮಡಿಕೊಂಡಿದ್ಯಾ ಅಂದ, ಅದಕ್ಕೆ ಹೊಡೆದೆ. ಇನ್ನೊಂದು ಮಾತು ಹೆಚ್ಚಿಗೆ ಆಡಿದಿದ್ರೆ ಅಡ್ಡಡ್ಡ ಉದ್ದುದ್ದ ಅಲ್ಲೇ ಹಾಕ್ಬಿಡ್ತಾ ಇದ್ದೆ. ಏಯ್ ಎಲ್ಲಿಗೆ ಹೋಗ್ತೀಯೋ? ಕೆಲ್ಸಕ್ಕೆ. ಬೇಡ ಮಗ, ನಾಯಿ ತರ ಸತ್ತೋಗ್ತೀಯ. ಅಣ್ಣ ಇಲ್ಲಿ ಬರ್ದಿದ್ರೆ ಯಾರು ತಪ್ಸಕ್ಕಾಗಕ್ಕಿಲ್ಲ, ಎಲ್ಲ ಒಂದ್ ದಿವಸ ಹೋಗೋದಯ್ಯ. ಅಣ್ಣ ನನಗೆ ಹಿಂದಿಲ್ಲ ಮುಂದಿಲ್ಲ, ನಾನು ಸತ್ತರೆ ಯಾರೂ ಆಳಲ್ಲ. ಅದೇನಾಗುತ್ತೋ ಆಗಲಿ ಬಿಡೋಣ, ನಾನು ನೋಡ್ತೀನಿ. ಎಲ್ಲ ಸುಲಿಂಗ ಗೊತ್ತಿಲ್ಲ ಗುರು, ನಮ್ಮ ತಾಯಣ್ಣ ದುಡ್ಡು ಇಲ್ಲ ಅವನು. ಬಂದ್ರೇಳು ಈ ಪೆಟ್ರೋಲ್ ಅವನ್ನ ಅಡ್ಡಡ್ಡ ಕುಯ್ದಾಕ್ಬಿಡ್ತೇನೆ ಅಂತ. ನನ್ನ ಮಗನೇ ಶಿವ ಬೇಗ ಎಸ್ಕೇಪ್ ಆಗ್ಬಿಡು. ಯಾಕೋ? ಪೆಟ್ರೋಲ್ ಹುಡುಗರು ಹಾಕೊಂಡು ಹುಡ್ಕಾಡ್ತಾವ ಅನ್ಕೊಂಡಿದ್ದೀನ. ವಿಷ್ಣು, ಜೀವಕ್ಕೆ ಎದ್ರುಕೊಂಡು ಬದುಕೋ ಗಟಾಲ್ ಹಾಕೋಣ ಇದು. ನಿಂತ್ಕೊಂಡ್ರೆ ನಾನು ಇಲ್ಲ ಅವನು, ನನ್ನ ಮಕ್ಕಳು ನನ್ನೇ ಹುಡುಕ್ತಾವ್ರಾ? ಲವ್ಕತನ ಕಿತ್ತೋಗಿರೋ ನೀನ್ ಲವ್ ಸ್ಟೋರಿಲಿ ನನ್ನ ಮಗನ ನನ್ನ ತಮ್ಮಂಗ್ ಬಿಡ್ಕೊಂಡೆ ಇಂತ ಚೈಲ್ಡ್ ಚಪ್ಪರ್ ಸವಾಸ ಎಲ್ಲ ಮಾಡ್ಬೇಡ ಅಂತ ನೀನ್ ಸವಾಸ ಮಾಡಿ ಒದೆ ತಿಂದು ಹಾಸ್ಪಿಟಲ್ ಮಲ್ಕೊಂಡವನೆ. ಇರೋ ಹುಟ್ಟು ನೋಡು, ನಾನು ಬದ್ದಿವಾಗ ಅವ್ನ ಪಕ್ಕದಲ್ಲೇ ಮಲಗಿಸ್ತೀನಿ ನಿನ್ನ. ಜಾತ್ ಶ್ರದ್ಧಾ ಅಂದ್ರೆ ನನ್ನ ತಮ್ಮನ್ ಸವಾಸ ಮಾಡ್ತೀಯಾ? ಇನ್ನೊಂದ್ಸತಿ ನನ್ನ ಮಗನೇ ಜೋರ ಗಾಳಿ ಬೀಸಿದ್ರೆ ನಿಂತ್ಕೊಳ್ಳೋ ತಾಕತ್ತಿಲ್ಲ ನಿನ್ಗೆ. ಯಾವ್ದೋ ಕಿತ್ತೋಗಿರೋ ಶೇವಿಂಗ್ ಬ್ಲೇಡ್ ಇಟ್ಕೊಂಡು ರೌಡಿಸಮ್ ಮಾಡ್ತೀಯಾ? ನನ್ನ ಮಗನೇ ಹೋಗೋ, ಹೋಗ್ತಾರೆ ಇಲ್ಲಿಂದ. ನನ್ನ ಕಣ್ಣು ಕಾಣಿಸೋಣ, ಹೋಗ್ತಾರೆ ಇಲ್ಲಿಂದ. ಏನ್ ಹೆಂಗುರೇಶ ಇದ್ಯಾ? ಎತ್ತಕೊಂಡೋಗೋಣ ಬಾರ. ಏಯ್ ಸಿಕ್ಕಂದೇನೆ ಅವನು. ಏನ್ ಗೊಂಬೆ ಆಟ ನೋಡ್ತಾ ಇದ್ದೀರಾ? ಬಸ್ ಮನೆ ಹತ್ರ ಇಬ್ರು ಹಾಕಿದೀವಿ, ಇವತ್ತು ಹಿಡ್ದೇ ಹಿಡಿತೀವಣ್ಣ. ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಅಲ್ಲ ಕಣ, ಅಜುಟ್ಟು ನನ್ನ ಮಗನ ಹುಡ್ಕೋದಕ್ಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀರಲ್ಲ. ನಾನು ಫೀಲ್ಡ್ ಅಲ್ಲಿ ಇದ್ದಾಗ ಎಂತೆಂತ ರೌಡಿಗಳನ್ನ ಒಬ್ಬೊಬ್ನೇ ನುಗ್ಗಿ ಹೊಡಿತಾ ಇದೆ ಗೊತ್ತೇನಾ? ಇರೋನೊಬ್ಬ ಅವನು ಹೋಗ್ಬಿಟ್ರೆ ಏನಪ್ಪ ಮಾಡೋದು? ಆಗಲ್ಲ ನನ್ನ ಮಕ್ಳ, ನಿಮ್ ಕೈಲಾಗಲ್ಲ. ಹೋಗ್ತಾರ್ರಿ, ಅವನಿಗೆ ಬೀಳೋ ಏಟು ನಿಮಗ್ ಬೀಳ್ತಾ ಇದೆ. ನನ್ನ ಕಣ್ ಮುಂದೆ ಇರ್ಬೇಡಿ, ಹೋಗ್ತಾರಿ ನನ್ನ ಮಕ್ಳ. ಈ ನನ್ನ ಮಕ್ಕಳು ನಂಬ್ಕೊಂಡ್ರೆ ನಮ್ ಕೆಲಸ ಆಗಲ್ಲ. ನಮ್ ಕೆಲ್ಸನ ನಾವೇ ಮಾಡ್ಕೊ. ನೋಡ್ರ ಇಲ್ಲಿ
ಊರೆಲ್ಲ ಹುಡುಕ್ತಾ ಇದ್ರಲ್ಲ ಪಂಟ್ರು ನನ್ನ ಬೆಡ್ರೂಮ್ ಅಲ್ಲೇ ಕೂತವನಲ್ಲ. ಏನ್ ಕದಾರ ನನ್ನ ಮಗ ನಿನಗೆ ಲೈ? ಏನ್ ಮೀಟ್ರ ನಿನಗೆ? ಅಣ್ಣ ಕತ್ತರಿಸೋದಾದ್ರೆ ಇಲ್ಲೇ 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 ಕತ್ತರಿಸೋಣ. ನಾನು ಬೀದಿ ನಾಯಿ ಥರ ಅಲ್ಲಿ ಇಲ್ಲಿ ಬಿದ್ದು ಸಾಯಕ್ಕೆ ಇಷ್ಟಪಡಲ್ಲ. ನಂದೇನು ತಪ್ಪಿಲ್ಲ ಅಣ್ಣ. ನಿಮ್ಮ ತಮ್ಮ ಇದ್ದಾನಲ್ಲ, ನಿಮ್ಮ ತಮ್ಮಂದೇ ತಪ್ಪಣ್ಣ. ನನ್ನ ಹುಡುಗಿ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಿದ್ದು ನಿಮ್ಮ ತಮ್ಮ ಅಣ್ಣ, ಅದಕ್ಕೆ ನಾನು ಹೊಡೆದೆ. ಹೊಸದೇನಾದ್ರೂ ಹೇಳಲೇ, ಎಲ್ಲ ಹಳೆ ಕತೆನೆ. ನಮ್ಮ ಫೀಲ್ಡಲ್ಲಿ ಹುಡುಗಿರಿಂದ ಬಿದ್ದವರೆಲ್ಲ ಮುಂಡ ಮುಚ್ಕೊಂಡು ಹೋಗವ್ರೆ. ನಾನ್ ಫೀಲ್ಡ್ಗೆ ಬಂದಾಗ ನಿನ್ನಷ್ಟೇ ಕದರಾಗಿದ್ದೆ, ಆದ್ರೆ ನಾನು ಯಾವ ಹುಡುಗಿ ಸರಿಗೂ ಹಿಡ್ಕೊಂಡು ಹೋಗಿರ್ಲಿಲ್ಲ. ನೋಡ, ನನ್ನ ತಮ್ಮ ಇನ್ನೂ ಬದುಕವನೇ ಮಗನೆ, ಅದಕ್ಕೆ ನೀನು ಇನ್ನೂ ಉಚ್ಚಾಡ್ತಾ ಇದೀಯಾ. ನನ್ನ ತಮ್ಮ ಎಲ್ಲಿವರೆಗೂ ಬದುಕಿರ್ತಾನೋ ಅಲ್ಲಿವರೆಗೂ ನೀನು ಬದುಕಿರ್ತೀಯ. ಹೋಗ, ಏನು ಮಾಡಲ್ಲ, ಹೋಗ. ನಿನ್ಗೆ ಏನ್ ಮೀಟ್ರು ನನ್ನ ಮಗನ್ಗೆ? ಒಂದ್ಸಲ ಸಾವು ಎದಲ್ಲ ಅಂತ ಗೊತ್ತಾದ್ಮೇಲೆ ಈ ನನ್ನ ಮಗನ್ ಹೊಡೆದು ಅಷ್ಟೇ. ರೇ, ಯಾರೇ ನೀವು? ಯಾಕೆ ಹಿಂಗ್ ನುಗ್ತಾ ಇದ್ದೀರಾ? ವಿಸಿಟಿಂಗ್ ಪಾಸ್ ಇದೆಯಾ? ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನ್ಗೆ? ನಿಮ್ಮಣ್ಣ ತಪ್ಪು ಮಾಟ ಪ್ರಭಿ, ಅದನ್ನ ಹೇಳೋಣ ಅಂತಾನೆ ಬಂದೆ. ಒಳ್ಳೆ ಕಾಡು ಮನ್ಸಾಡ್ದಂಗೆ ಆಡ್ತಿಯಲ್ಲ. ಯಾವಳ ಇರ್ತಾಳ ನಿನ್ ಜೊತೆ? ನಿನ್ ಲಕ್ ಚೆನ್ನಾಗಿರೋದಕ್ಕೆ ಆ ರಘುಪತಿ ನೀನ್ ಸುಮ್ನೆ ಬಿಟ್ಟಿರೋದು. ಅವನೆಂತ ಕೇಳೋದಕ್ಕೆ ಗೊತ್ತಾ? ನಾವು ಸುಮ್ಮನೆ ಇರ್ತೀವಿ. ನೀನು ಈ ಕಾಲದಲ್ಲಿ ಹೆಂಗ್ ಗೊತ್ತಾ, ಎದುರಿದ್ರೆ ಎದುರಿಸ್ತಾರೆ, ತಿರುಗಿ ಬಿಡು, ಏನು ಮಾಡಕ್ಕಿಲ್ಲ. ಹಾಳಾಗ್ ಹೋಗು, ಹೋಗ. ಹಿಂಗೆ ಅಬೆ ಬರೀತಾರೆ, ಇರ್ಬೇಡ ಕಣ. ಯಾವಳ್ನಾರ ತಗ್ಲಾಕೊಳ್ಳೋ ಜವಾಬ್ದಾರಿ ಬರುತ್ತೆ, ರೆಸ್ಪಾನ್ಸಿಬಿಲಿಟಿ. ಏನ್ ಮದುವೆ ಮಾಡ್ಕೊ ಅಂತೀಯ? ತಿನ್ನಕ್ ಇಟ್ಟಿಲ್ಲ, ಜುಟ್ಟು ಮಲ್ಗೆ ಕಟ್ಕೊಂಡು ತಿರುಗ್ಬಿಡ್ತೀನಿ ತಾಳು. ಮಲ್ಲಿಗೆ ಹೂವೇ. ಮದುವೆ ಅನ್ನೋದು ಮನಸ್ಸಿಗೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ನೋಡ, ಒಂದೇ ಒಂದ್ ಮದುವೆ ಮಾಡ್ಕೊಳ್ಳೋ. ಆ ಥರದ ದಿನ ಮಾಡ್ಕೊಂಡ್ರೆ ಕಣೋ, ಇಲ್ದ್ರೆ ಎನರ್ಜಿ ಎಲ್ಲ ಪೋಲಾಗ್ಬಿಡುತ್ತೆ, ನ್ಯಾಷನಲ್ ವೇಸ್ಟ್. ಅಲ್ಲ ಕಣ, ಆ ಪೂರ್ಣಿನ ಹುಡುಗಿ ಚೆನ್ನಾಗಿದ್ಲಪ್ಪ. ನಾನು ಅದೇನ ಮಾಡ್ಕತ್ತಾರೆ, ನಾವು ಒಂದು ಗಂಟೆ ಹಾಕ್ಸೋಣ, ನಾವು ಮದುವೆ ಮಾಡಿದ ಪುಣ್ಯ ತಗೊಳ. ನಾನ್ ನೋಡಿದ್ರೆ ನೀ ನನ್ನ ಮಗ ಏನೋ ಗಾಂಚಲಿ ಮಾಡ್ಬಿಟ್ಟು ಆ ಹುಡುಗಿನ ಓಡಿಸ್ಬಿಟ್ಟಿದ್ಯಾ. ಏಯ್, ಎದೆ ಮೇಲೆ ಕೈ ಕಳ. ನೀನ್ ಆ ಹುಡುಗಿ ಲವ್ ಮಾಡ್ತಾ ಇಲ್ವೇನೋ? ಸುಮ್ನಿರಣ, ಯಾತ್ರ ಸೈದ್ ಮಾತಾಡ್ತಾ ಇದ್ಯಾ? ಅಕ್ಕಪಕ್ಕ ಯಾರನ್ನ ಕೇಳಿಸ್ಕೊಂಡು ತುಬುಕನ್ ಮಕ್ಕೂಗ್ದಾರು. ಲೂಸನ್ ಮಗನೇ, ಲವ್ ಅಸೈದ್ ವಿಚಾರ ಏನೋ? ಏನಂತ ತಿಳ್ಕೊಂಡ್ಬಿಡ್ತೀಯ ಲವ್ ಅಂತಂದ್ರೆ? ಓಹೋ, ನಾನೇನ್ ಕಂಡಿಲ್ವೇನೋ ಲವ್ ಅಂದ್ರೆ. ನಮ್ ಬಂಡೆ ಯಜಮಾನ ನಾವ್ ಕಲ್ಲು ಹೊಡಿಯುವಾಗ ಆ ಜಲ್ಲಿ ಹೊಡಿಯೋ ಲಕ್ಷ್ಮಿನ ಪ್ಯಾಂಟ್ ಹಾಕೋಬರೋ ಹುಡುಗಿರ್ನೆಲ್ಲ ಬಂಡೆ ಸಂದಿಲಿ ಕಾರಲ್ಲೆಲ್ಲ ಕರ್ಕೊಂಡೋಗಿ. ತಪ್ಪು ತಿಳುವಳಿಕೆ ಮಗು, ಅದು ಲವ್ವಿನ ಕೊನೆ ಸ್ಟೇಜ್. ಹಾಳಾಗ್ ಹೋಗು, ತಗೋ, ತಿನ್ಕೋ, ಎಂಜಾಯ್. ವಯಸ್ಸು ಹುಡುಗ ಚೆನ್ನಾಗಿರ್ಬೇಕು. ಅಣ್ಣ, ನೀನ್ ಮನುಷ್ಯನೇ ಅಲ್ಲಣ್ಣ. ಇದೇ ನೋಡು, ನಾನೇ ನಿಂಗೆ ಒಳ್ಳೇದ್ ಮಾಡ ಅಂತ ನನ್ ಮನ್ಸಲ್ಲ ಅಂತೀಯಲ್ಲ, ನಾನೇನ್ ದೆವ್ವ ಏನಪ್ಪ? ಇದಕ್ಕೆ ನಾನು ಹೇಳೋದು, ತಪ್ಪು ತಿಳ್ಕೊಬೇಡ ಅಂತ. ನೋಡ್ಸಿವು, ನಾನು ಒಳ್ಳೇರ್ಗು ಒಳ್ಳೇನು, ಕೆಟ್ಟವ್ರಿಗೂ ಒಳ್ಳೇನು. ಎತ್ತೋ ಬಿಡಪ್ಪ, ನಾ ಏನ್ ಹೇಳಿದ್ರೆ ನಂಗೆ ಅರ್ಥ ಇಲ್ಲ. ತಿನ್ಕೋ. ನೋಡು, ಹಿಂಗೆ ಮಾಡ್ಕೊಳ್ಳೋದು ನೀನು. ಅದೆಲ್ಲ ಬಿಡು. ಮೊದಲು ಏನ್ ಕೆಲಸ ಮಾಡ್ತಾ ಇದ್ದೆ? ಹೆಣ ಕೊಯ್ಯೋದು. ಹೆಣ ಕೊಯ್ಯದ? ಏನಣ್ಣ ಕೆಲ್ಸ? ದೇಹದೊಳಗೆಲ್ಲ ಸ್ಪೇರ್ ಪಾರ್ಟ್ಸ್ ಇದು ಅಂತ ನೋಡ್ಬಿಟ್ಟು ತಿರ್ಗಿ ಹೊಲ್ದು ಬಿಡ್ತಾ ಇದೆ. ಯಾಕೆ ಕೆಲಸ ಬಿಟ್ಬಿಟ್ಟೆ? ಬೇಡ, ಅದೊಂದು ದೊಡ್ಡ ಕತೆ. ಪ್ಲಾಸ್ ಪ್ಯಾಕ್ ಚೆನ್ನಾಗಿಲ್ಲ, ಸೆಕ್ಸ್ ಸಿನಿಮಾ ಕತೆ ತರ ಇದೆ. ಅಣ್ಣ, ನಾನು ನಿನ್ ತಮ್ಮನ್ ತರ ಇಲ್ವಾ? ಇರ್ಲಿ ಹೇಳೋಣ. ನಮ್ದೊಂದು ಪುಟ್ಟ ಸಂಸಾರ, ನಾನು, ನನ್ನ ಹೆಂಡತಿ, ನನ್ನ ಮಗು. ಸುಂದರವಾದ ಸಂಸಾರ, ಚೆನ್ನಾಗಿದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನಾಕುಯ ಕೆಲಸ, ಅದೇ ಡ್ಯೂಟಿ. ಒಂದ್ ದಿವಸ ಅಣ್ಣ ಅವ್ರದ್ದು ಸಾಕ್ಷಾತ್ಕಾರ ಸಿನಿಮಾ ನೋಡ್ಕೊಂಡು ಮನೆ ಬಂದೆ. ನನ್ನ ಹೆಂಡತಿ ಪಕ್ಕದ ಮನೆ ಜೊತೆ, ಅದೇ ನೀನ್ ಹೇಳ್ತಿಲ್ಲಪ್ಪ, ಲವ್, ಅದನ್ನ ಮಾಡ್ಕೊಂಡು ಅವೇಸ್. ಆಮೇಲೆ ನನ್ ಕಂದಮ್ಮ ಇಲ್ಲಿ ಅಂತ ಹುಡುಕ್ತೆ. ನನ್ ಕಂದಮ್ಮ ಇಲ್ಲ, ಕಳೆದೋಯ್ತು. ಅದೇ ಬೇಜಾರಲ್ಲಿ ಏನಾಕು ಅಂತ ಆಫೀಸ್ಗೆ ಹೋದೆ. ಒಂದು ಬಾಡಿ ಬಂದಿದೆ, ಬಾ ಅಂದ್ರು. ಹೋದೆ, ನೋಡ್ದೆ. ಯಾರ್ದು? ನಮ್ಮ ಪಾಪು, ನನ್ನ ಕಂದ. ನಾನೇ ಹೆಂಗ್ ಕೊಯ್ಲಿ ನನ್ನ ಪಾಪದು? ಅದಕ್ಕೆ ಕೆಲಸ ಬಿಟ್ಬಿಟ್ಟೆ.
ಅಳ್ತಾ ಇದೆಯೇನೋ? ಇದೊಳಕತ್ತೆ ಏನೋ? ಏಯ್ ತಿನ್ನ 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 ಚಿಕನ್ ತಿನ್ನ. ನನ್ನ ಹೆಂಡ್ರು ತುಂಬಾ ಒಳ್ಳೆಯವಳು, ಯಾವನ ಜೊತೆನೋ ಓಡಾಡ್ಬಿಟ್ಲು. ಕೆಲವರು ಸಾಯೋವರೆಗೂ ಅದನ್ನೇ ಮೇಂಟೈನ್ ಮಾಡ್ತಾರೆ, ಗೊತ್ತಾಗಲ್ಲ, ಕಷ್ಟ. ಗಂಡ ಅನ್ನೋ ಪ್ರಾಣಿ ಆಗ್ಬಿಡ್ತಾನೆ. ಪ್ರೀತಿಗಿಂತ ನಂಬಿಕೆ ದೊಡ್ಡದು ಈ ದುನಿಯಾದಲ್ಲಿ. ಅದಿಲ್ಲ, ಎಲ್ಲ ತೀಟೆ ಕೆಲ್ಸ. ಮಾಡಿದ್ರೆ ಹೊಡಿತಾರೆ, ಹೊಡಿಸ್ಕೊಂಡವ್ನು ಯಾಕೆ ಅಂತ ಗೊತ್ತಾಗಲ್ಲ. ಈ ದುನಿಯಾದಲ್ಲಿ ನಿಯತ್ತಿಲ್ಲ, ನಿಯತ್ತು ಬಾವಾಗಲ್ಲ. ದೀಪಾ, ನಿಂಗೆ ಸೀರೆ ಮುಟ್ಬೇಡ ಅಂತ ಎಷ್ಟೆಲ್ಲ ಹೇಳೋದು? ಯಾಕೆ? ಓಹೋ, ಶಿವು ಪ್ರಸಾದನ ಇದು? ಸುಮ್ನೆ ಹಾಗೆ ಲವ್ ಮಾಡೋದು. ವಯಸ್ಸಿಗೆ ಬೇಕು ಅನ್ಸುತ್ತೆ, ಮನ್ಸಿಗೆ ಬೇಡ ಅನ್ಸುತ್ತೆ. ಶಿವು ಏನೋ ಎಕ್ಸ್ಟ್ರಾ ಮಾಡಿದನ್ ಕಣೆ, ಇಲ್ಲ ಅಂದಿದ್ರೆ ಈ ಕರೆಂಟ್ ಇರ್ತಿರ್ಲಿಲ್ಲ. ದೀಪಾ, ಶಿವು ಎಲ್ಲ ಹುಡುಗರ ತರ ಅಲ್ಲ, ನೀ ಅವನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಹಲೋ ಮೇಡಮ್, ಹುಡುಗರ ವಿಷಯದಲ್ಲಿ PhD ಮಾಡಿದೀನಿ ನಾನು. ಅವ್ರ ಮುಖ ನೋಡ್ತಿದ್ ಹಾಗೆ ಎಷ್ಟ್ ಸಲ ಮಂಚ ಹತ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಹಾಕೋಬೇಡ ಅಂತ ಎಷ್ಟೆಲ್ಲ ಹೇಳೋದು ನಿನ್ಗೆ? ಯಪ್ಪ, ಏನೇ ಗೋಳ್ ನಿಂದು? ಏನ್ ಮುಟ್ಟಿದ್ರು ಅದೌಂದು ಅಂತೆಲ್ಲ. ನಾಳೆ ಬೇರೆಯವ್ನ್ ಮದ್ವೆ ಆದ್ಮೇಲೂ ಇದೇ ಡೈಲಾಗ್ ಹೊಡಿತ್ಯಾ ನೋಡ್ತೀನಿ. ನಿನಗೆ ಅಂತ ತಂದೆ ಮೆತ್ತಗೈತೆ ನೋಡು. ದಾರಿಲಿ ಬರೋವಾಗ ಫೋಟೋ ನೋಡ್ದೆ, ಅದ್ರಲ್ಲಿ ಒಂದ್ ಪುಟ್ಟು ಪಾಪು ಈ ತರ ದಿಮ್ಮೇಲ್ ಮನಿಕೊಂಡಿತ್ತು. ಜ್ಞಾಪಕ ಆಗೋಯ್ತು, ಅದಕ್ಕೆ ತಗೊಬಂದೆ. ಏ ಪೂರ್ಣಿ, ನೋಡ್ಬೇಕು ಅನ್ಸಿದ್ರೆ ಹೋಗಿ ನೋಡ್ಕೊಂಡ್ ಬಾರೆ. ಯಾಕೆ ಹಠ ಮಾಡ್ತಿದ್ಯಾ? ನೀ ಹೋದಾಗಿಂದ ಅವನ್ ಬಂದೇ ಇಲ್ಲಮ್ಮ. ಯಾರ್ಯಾರೋ ರೌಡಿಗಳವನ್ನ ಹುಡ್ಕೊಂಡ್ ಬಂದಿದ್ರು, ಎಲ್ಲೋದ್ನೋ ಏನೋ ಗೊತ್ತಿಲ್ಲಮ್ಮ. ಏ ಪೂರ್ಣಿ, ನನ್ ಜೊತೆ ಬಾರೆ. ಹಾಸ್ಪಿಟಲ್ ಒಂದ್ 10 ನಿಮಿಷ ಕೆಲ್ಸ ಇದೆ, ಮುಗಿಸ್ಕೊಂಡ್ ಹೋಗೋಣ. ಏನು? ನಾನು ತಾಯಿ ಆಗ್ತಿದ್ದೀನಿ, ಅದನ್ನ ತಡಿಬೇಕು. ದೀಪಾ, ಏಯ್ ಯಾಕೆ ಅಷ್ಟೊಂದು ಶಾಕ್ ಆಗ್ತಿದ್ಯಾ? ಇದೆಲ್ಲ ಕಾಮನ್ ಕಣೆ. ದೇಹದ ಹಿಂಸೆಗೆ 10 ನಿಮಿಷ ಏಮಾರಿದ್ದಕ್ಕೆ ಈ ಕಾಟ. ನೀನ್ ಹುಷಾರ್ ಬಿಡು, ಶಿವನ್ ಜೊತೆ ಅಷ್ಟ್ ದಿನ ಇದ್ರು ಸೇಫ್ ಆಗಿ ಮೇಂಟೈನ್ ಮಾಡಿದ್ದೆ. ಇದೇ ಕೊನೆ. ಶಿವನ ನಿನ್ ಹುಡುಗನ್ ಜೊತೆ ಸೇರಿಸಿ ಹೊಲಸಾಗಿ ಮಾತಾಡ್ಬೇಡ, ಚೆನ್ನಾಗಿರಲ್ಲ. ಮನಸ್ಸು ದೇಹ ಎರಡು ಒಬ್ಬನ್ಗೆ ಅಂತ ಬದುಕು. ನಿನಗದ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ ಹುಡುಗನ್ಗೆ ಚಪ್ಪಲಿ ಹೊಡೆದು ನಿನ್ ಮದ್ವೆ ಮಾಡ್ಕೊಂತ ಹೇಳು. ಹಾಕೋ ಅಜ್ಜಿ, ನಿನ್ ಮಕ್ಳಿಗೆ ಒಂದ್ ಜೊತೆ ಚಪ್ಪಲಿ ಕೊಡ್ಸಕ್ ಯೋಗ್ಯತೆ ಇಲ್ವಾ? ನಡಿ, ಹುಷಾರಾಗಿ ಹೋಗು. ಶಿವು! ಏಯ್ ಪೂರ್ಣಿ, ಏನಿಷ್ಟು ಸಣ್ಣಗ ಹೋಗಿದ್ಯಾ? ಹೆಂಗಿದ್ಯಾ? ಚೆನ್ನಾಗಿದ್ಯಾ? ನೀನ್ ಯಾಕೋ ಹಿಂಗಾಗಿದ್ಯಾ? ನಂಗನಾಗ ಚೆನ್ನಾಗಿದ್ದೀನಲ್ಲ. ಅವಾಗಾದ್ರೆ ಮನೆ ಇತ್ತು, ಇವಾಗ ಎಲ್ಲೊಂದ್ರಲ್ಲಿ ತಿಂತೀನಿ ಮನಿಕೊಂತೀನಲ್ಲ, ಅದಕ್ಕೆ. ಹೌದ್, ಚಪ್ಲಿಯಲ್ಲಿ? ಅಯ್ಯೋ ಅದ, ಅವಮ್ಮ ನಮ್ಮ ಊರ್ ತರನೇ ಇದ್ಲು ನೋಡಕ್ಕೆ, ಅದಕ್ಕೆ ಚಪ್ಪಲಿ ಕೊಟ್ಬಿಟ್ಟೆ. ಓಹೋ, ಎಮ್ಮೆ ಕಟ್ಟೋ ಮೂಗ್ದಾರಕಿನ ಉದ್ದಕೈತೆ. ಪೂರ್ಣಿ ಮೆತ್ತಗೈತೆ. ಇದನ್ನು ಯಾರಿಗಾರು ಕೊಟ್ರೆ ಬಯಸ್ಕೋತ್ಯಾ? ಅವಮ್ಮ ನಮ್ಮವ್ವ ಇದ್ದಂಗಿದ್ಲು ಅಂತ ಕೊಟ್ಟೆ. ಚೆನ್ನಾಗಿದ್ಯಾ, ಹೆಂಗಿದ್ಯಾ, ತಿಂದ ಉಂಡ ಮನಿಕೊಂಡ ಅಂತ ಕೇಳೋರೆ ಗತಿ ಇಲ್ಲ. ಶಿವು, ನಾ ಇನ್ಮೇಲೆ ನಿನ್ ಜೊತೆಲೇ ಇರ್ತೀನಿ ಕಣೋ. ಆದ್ರೆ ಆ ಬಸ್ವಾನೆ ಬೇಡ, ಬೇರೆ ಮನೆ ಮಾಡೋಣ. ರಂಗಪ್ಪ, ಹೆಂಗಿದ್ಯೋ? ತೆಗಿಯೋ ಬಾಗ್ಲು. ಅಯ್ಯೋ, ಹಳೆ ಬಟ್ಟೆನೆ ಹಾಕೊಂಡಿದ್ಯಲ್ಲೋ. ಎಷ್ಟು ಎಕರೆ ಕೋನಪ್ಪ ನಿಮ್ ಸಾವುಕಾರ? ಒಂದು 25 ಎಕರೆ ಐತೆ ಕಣಪ್ಪ. ಅಬ್ಬಾ, ಮಜಾ ಮಾಡಕ್ಕೆ 20 ಎಕರೆ ಕಣವನ. ಗಮ್ಮತ್ಯ ಕೇಳ ಮಗನೇ. ಯಾಕೋ ರಂಗ, ಗಡ್ಡನ ಒಳ್ಳೆ ಉತ್ತ ಬೆಳೆಸ್ಕೊಂಡಿದ್ಯಲ್ಲ. ನಮ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಆಗ್ಬಿಟ್ರಪ್ಪ. ನನ್ ನೋಡು, ಯಂಗ್ ಬಾಯ್, MG ರೋಡ್ದು T-ಶರ್ಟ್, ACP ಪ್ಯಾಂಟ್, ಗಿಫ್ಟ್, ಲಾಯರ್ ಕೋಟು. ಇವ್ರು ಹಿಡ್ಕೊಂಡು ಹೋದ್ರೆ ಇವ್ರು ಬಿಡಿಸ್ಕೊಂಡ್ ಬರ್ತಾರೆ. ಲಾ ಅಂಡ್ ಆರ್ಡರ್, ಇಟ್ಸ್ ಅ ಮಿಕ್ಸರ್ ಆಫ್ ಎ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ನಿಂಗೆ ಇವತ್ತು ಅರ್ಥನೇ ಆಗ್ಲಿಲ್ಲ, ನಂಗೆ ಅರ್ಥ ಆಗ್ಲಿಲ್ಲ. ನಿನ್ ಬಗ್ಲೇ ತೋರ್ಸು.